ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಮ್ದಲ್ಪಾಡ್ ಗ್ರಾಮದಲ್ಲಿ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸೋಮಶೇಖರ್ ಬಿರಾದಾರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್, ಡಾಕ್ಟರ್ ಅಮೃತ್ ಎಸ್ ಮೊಳಕೆರೆ, ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನಾ ಸಂಘ ಬೀದರ್, ಶ್ರೀ ಶಶಿಕಾಂತ್ ಪಾಟೀಲ್ ಚೌಳಿ, ಹಿರಿಯ ಮುಖಂಡರು, ಶಕ್ತಿಕಾಂತ್ ಭಾವಿದೊಡ್ಡಿ, ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆ ಸಂಪಾದಕರು, ತುಕಾರಾಮ್ ಚಿಮ್ಕೋಟ್, ಗೊಂಡ ಸಮಾಜದ ಮುಖಂಡರು, ಲಕ್ಷ್ಮಣ್ ಕಾಂಬ್ಳೆ ಸಮಾಜದ ಮುಖಂಡರು, ಮುಖ್ಯ ಭಾಷಣಗಾರರಾಗಿ ಶ್ರೀ ಡಾಕ್ಟರ್ ಅನಿಲ್ ಟಿಂಗ್ಲಿ, ಸಮಾಜ ಚಿಂತಕರು. ಅತಿಥಿಗಳು ಅನಿಲ್ ಕುಮಾರ್ ಚಿಟ್ಟ, ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಮಳೆಗಾಂವ್, ಶ್ರೀಮತಿ ಶೌರಲಿಲಿ ಸಂಪತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಳೆಗಾಂವ್, ಶ್ರೀಮತಿ ಶಕುಂತಲಾ ನಾಗನಾಥ್, ಗ್ರಾಮ ಪಂಚಾಯತ್ ಸದಸ್ಯರು ಮಳೆಗಾಂವ್, ಮಾರುತಿ ಬೌದ್ಧೆ, ರಾಜ್ಯ ಸಂಚಾಲಕರು KDSS, ಶ್ರೀ ಸಚಿನ್ ಮಲ್ಕಾಪುರೆ, NSUI ಜಿಲ್ಲಾಧ್ಯಕ್ಷರು ಬೀದರ್, ಶ್ರೀಕಾಂತ್ ಭವಾನಿ ಜಿಲ್ಲಾಧ್ಯಕ್ಷರು ಕರವೇ, ಶ್ರೀ ಅಂಬರೀಶ್ ಕುದ್ರೆ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು, ಶ್ರೀ ರವಿ ಭೂಸಂಡೆ ಭೀಮಾ ಕೋರೆಗಾಂವ್ ಸೈನ್ಯ ಸಮಿತಿ ಸಂಸ್ಥಾಪಕರು, ಗ್ರಾಮಸ್ಥರು ಕಾಶಿನಾಥ್ ಕೆ ದೊಡ್ಡಿ, ಪರಶುರಾಮ್ ಎಂ ದೊಡ್ಡಿ, ಶ್ರೀ ವಿಶ್ವನಾಥ್ ಎಂ ದೊಡ್ಡಿ, ಬಸವರಾಜ್ ಎಂ ದೊಡ್ಡಿ, ಹಾಗೆ ಯುವ ಶಕ್ತಿಗಳಾದ ಶ್ರೀ ಸಾಯಿಕುಮಾರ್, ಶ್ರೀ ದೇವೇಂದ್ರ, ಶ್ರೀ ರಮೇಶ್, ಶ್ರೀ ಶಿವಕಾಂತ್, ಶ್ರೀ ಪವನ್, ಶ್ರೀ ಚಂದ್ರಕಾಂತ್, ಶ್ರೀ ರಾಹುಲ್, ಶ್ರೀ ಬುದ್ಧ, ಶ್ರೀ ಅಂಬರೀಶ್, ಶ್ರೀ ಮಿಲನ್, ಶ್ರೀ ರಾಕೇಶ್ ನೆಹರು, ಶ್ರೀ ಸದಾನಂದ್, ಓಂಕಾರ್ ಬಂಡು, ಓಂಕಾರ್ ಭಾಗಪ್ಪ, ಕಾಶಿನಾಥ್, ಶಶಿಕಾಂತ್, ಆಕಾಶ್, ಭಾರತ್, ಪೃಥ್ವಿ, ಶ್ರೀ ವಿನೋದ್, ಸಾಯಿ, ಹಲವಾರು ಗ್ರಾಮಸ್ಥರು ಸೇರಿ ಈ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊಟ್ಟ ನಂತರದ ಭಾರತಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ.
ಇದನ್ನ ಗಮನಿಸಿದಾಗ ನಮಗೆ ಬಾಬಾ ಸಾಹೇಬ್ ಒಬ್ಬ ರಾಷ್ಟ್ರ ನಾಯಕ ಅಂತ ಅನ್ನಿಸ್ತಾರೆ. ಈ ದೇಶಕ್ಕೆ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನೋಡಿ ಒಂದೆರಡು ಉದಾಹರಣೆ ಹೇಳ್ತೀನಿ. ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನಮ್ ದೇಶದಲ್ಲಿ ಶಿಕ್ಷಣ ಕಲಿತಕ್ಕಂತಹ ಕ್ಯಾರಿಗಿತ್ತು. ಅನೇಕ ಹಿರಿಯರು ಕೂತಿದ್ದಾರೆ. ಬ್ರಾಹ್ಮಣ ಪುರುಷರ ಹಿಡ್ಕೊಂಡು ಬ್ರಾಹ್ಮಣ ಹೆಣ್ಣು ಮಗಳನ್ನ ಹಿಡ್ಕೊಂಡು ಈ ದೇಶದ ಅಸ್ಪೃಶ್ಯರ ತನಕನೂ ಕೂಡ ಯಾರೂ ಕೂಡ ಶಿಕ್ಷಣ ಕಲಿಯಂಗಿರಲಿಲ್ಲ. ಕೇವಲ ಬ್ರಾಹ್ಮಣ ಪುರುಷ ಮಾತ್ರ ಶಿಕ್ಷಣ ಕಲಿಯಂಗಿತ್ತು. ಒಂದ್ ವೇಳೆ ಬ್ರಾಹ್ಮಣ ಪುರುಷನ ಬಿಟ್ಟು ಯಾರಾದ್ರೂ ಶಿಕ್ಷಣ ಕಲ್ತಾರಂದ್ರೆ ಅವ್ರ ಕಿವಿನಲ್ಲಿ ಕಾದ್ ಸೀಸ ಹಾಕ್ತಕ್ಕಂಥದ್ದು, ನಾಲ್ಗೆ ಕೊಯ್ತಕ್ಕಂಥದ್ದು, ಕಣಕಿತ್ತಕ್ಕಂಥ ಶಿಕ್ಷೆ ಇತ್ತು. ಆದ್ರೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡಿಬೇಕು ಅಂತಕ್ಕಂಥ ಕಾನೂನು ತಂದಿರೋದ್ರಿಂದ ಬಿರಾದಾರ್ ಸರ್ ಅಂತವ್ರು ನಾವು ನೀವು ಎಲ್ಲರೂ ಕೂಡ ಶಿಕ್ಷಣ ಕಲಿಯೋದಕ್ಕೆ ಸಾಧ್ಯವಾಯ್ತು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ, ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಒಂದು. ಇನ್ನು ಎರಡನೇದು, ಈ ದೇಶಕ್ಕೆ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನಮ್ ದೇಶದಲ್ಲಿ ಉದ್ಯೋಗದ ವ್ಯವಸ್ಥೆ ಹೆಂಗಿತ್ತಂದ್ರೆ ನಮ್ಮಲ್ಲಿ ಜಾತಿ ಆಧಾರಿತ ಕುಲ ಕಸಬುಗಳಿದ್ದು. ಒಬ್ಬ ಕುರುಬನ್ ಮಗ ಕುರಿ ಕಾಯ್ದೆ ಬದುಕಬೇಕು, ಒಬ್ಬ ಮಡಿವಾಳನ್ ಮಗ ಬಟ್ಟೆ ಒಗದೆ ಬದುಕಬೇಕು, ಒಬ್ಬ ಕುಂಬಾರನ್ ಮಗ ಮಡಿಕೆ ಮಾಡೇ ಬದುಕಬೇಕು, ಒಬ್ಬ ಚಮ್ಮಾರನ್ ಮಗ ಚಪ್ಲಿ ಹೊಲ್ದೆ ಬದುಕಬೇಕು, ಒಬ್ಬ ಗಾಣಿಗನ ಮಗ ಎಣ್ಣೆ ತೆಗೆದೇ ಬದುಕಬೇಕು, ಒಬ್ಬ ಕ್ಷೌರಿಕನ್ ಮಗ ಕಟಿಂಗ್ ಮಾಡೇ ಬದುಕಬೇಕು ಅಂತಕ್ಕಂತಹ ಜಾತಿ ಆಧಾರಿತ ಕುಲ ಕಸಬುಗಳಿದ್ದು. ಒಂದು ಜಾತಿಯ ಕುಲ ಕಸಬನ್ನ ಮತ್ತೊಬ್ಬನ್ ಮಾಡಂಗಿರ್ಲಿಲ್ಲ, ಅದು ಶಿಕ್ಷೆ ಇತ್ತು. ಆದ್ರೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಬಂತೋ, ನಾವ್ ಯಾರು ಬೇಕಾದ್ರೂ ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಹೈಕೋರ್ಟ್ ಜಡ್ಜ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ವಕೀಲ ಆಗ್ಬೋದು, ಈ ಎಲ್ಲಾ ಹಕ್ಕನ್ನ ನಮಗೆ ತಂದು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಎಲ್ಲಾ ಜನ ಸಮುದಾಯದವರು. ಇನ್ನು ಮೂರನೇದೇನಂದ್ರೆ ನಮ್ ದೇಶದಲ್ಲಿ ಮತದಾನ ಮಾಡ್ತಕ್ಕಂತ ಹಕ್ಕು ಯಾರಿಗಿತ್ತು ಈ ದೇಶದಲ್ಲಿ ಅಂದ್ರೆ, ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ತಾರೋ, ಯಾರು ಹೆಚ್ಚಿಗೆ ಜಮೀನನ್ನ ಹೊಂದಿದ್ದಾರೋ, ಯಾರು BA ಮತ್ತು MA ಪದವೀಧರದಾರೋ ಅವ್ರು ಮಾತ್ರ ವೋಟ್ ಮಾಡ್ತಕ್ಕಂತ ಹಕ್ಕಿತ್ತು. ಬರೀ 3% ಜನ ಇದ್ರು, ಅವ್ರಿಗೆ ಮಾತ್ರ ವೋಟ್ ಹಾಕ್ತಕ್ಕಂತ ಹಕ್ಕಿತ್ತು. ಆದ್ರೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಬಂತು, ನೋಡ್ರಿ ತಾಯಿಂದ್ರೆ ಮೇಲ್ವರ್ಗದವ್ರು ನಮ್ ಬೀದಿನಲ್ಲಿ ಬಂದ್ರೆ ಮೈಲಿಗೆ ಆಗ್ತದೆ ಅಂತ ಇದ್ರು. ಅವ್ರೆಲ್ರೂ ಕೂಡ ಇವತ್ತು ನಿಮ್ ಮನೆ ಬಾಕಲಿಗೆ ಬಂದು ನಿಮ್ಮ ಕಾಲ್ ಬಿದ್ದು ನೀನೇ ಯವ್ವ, ನೀನೇ ಕಾಕ, ನೀನೇ ಬಾಬಾ ಅಂತ ನಿಮ್ ಕಾಲ್ ಬೀಳ್ತಾ ಇದಾರಲ್ಲ, ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗ್ ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕು. ಇನ್ನು ನಮ್ ದೇಶದಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ರಾಜರಾಗ್ತಕ್ಕಂತ ಹಕ್ಕು ಯಾರಿಗಿತ್ತು ಅಂತಂದ್ರೆ, ಯಾರು ರಾಣಿಯ ಹೊಟ್ಟೆನಲ್ಲಿ ಜನ್ಮ ತಾಳ್ತಾರೋ ಅವ್ರು ಮಾತ್ರ ರಾಜರಾಗ್ತಕ್ಕಂತ ಹಕ್ಕಿತ್ತು. ಆ ರಾಣಿ ಹೊಟ್ಟೆನಲ್ಲಿ ಹುಟ್ಟದವನ್ ಕುರುಡ ಇರ್ಲಿ, ಕುಂಟ ಇರ್ಲಿ, ಮೂಗ ಇರ್ಲಿ, ಏನೇ ಇರ್ಲಿ, ಅವನೇ ರಾಜನಾಗ್ತಕ್ಕಂತ ಹಕ್ಕಿತ್ತು. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಬಂತು, ಒಬ್ಬ ಕುರಿ ಕಾಯ್ಕೊಂಡು ಇರ್ಬೇಕಾಗಿರ್ತಕ್ಕಂಥ ಕುರುಬರ ಮಗ ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿದ್ದು, ಎಣ್ಣೆ ತೆಗೆದು ಬದುಕಬೇಕಾಗಿರ್ತಕ್ಕಂಥ ಒಬ್ಬ ಗಾಣಿಗರ ಮಗ ನರೇಂದ್ರ ಮೋದಿ ಈ ದೇಶಕ್ಕೆ 2-3 ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿದ್ದು, ಕೇವಲ ಚಪ್ಪಲಿ ಹೊಲ್ಕೊಂಡು ಇರಬೇಕಾಗಿರ್ತಕ್ಕಂಥ ಒಬ್ಬ ಚಮ್ಮಾರನ್ ಮಗಳು ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯಕ್ಕೆ 4 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಇದಕ್ಕಾಗಿ ದೇಶ ಜಗತ್ತು ಬಾಬಾ ಸಾಹೇಬ್ರನ್ನ ಗೌರವಿಸ್ತಾ ಇದೆ. ನೋಡಿ, ಇನ್ನೂ ಒಂದು, ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ, ಅದರಲ್ಲಿ 70 ಕೋಟಿ ಮಹಿಳೆ ಇದ್ದಾರೆ. ಅಂದ್ರೆ ಅರ್ಧ ಭಾರತ ಮಹಿಳೆ. ಇಂತಹ ಅರ್ಧ ಭಾರತ ಇರುವಂತಹ ಮಹಿಳೆ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಏನಿತ್ತು ಮಹಿಳೆಯರ ಸ್ಥಿತಿಗತಿ? ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತ, ಹೊಸ್ತಲ್ ದಾಟ್ ಹೊರಗೆ ಬರಂಗಿರ್ಲಿಲ್ಲ, ಶಿಕ್ಷಣ ಕಲಿಯಂಗಿರ್ಲಿಲ್ಲ, ಕೇವಲ ಗಂಡನಿಗೆ ಭೋಗದ ವಸ್ತುವಾಗಿ ಮಾತ್ರ ಇರಬೇಕು, ಬರೀ ಮಕ್ಕಳನ್ನ ಹೆರೋದಕ್ಕೆ ಮಾತ್ರ ಹೆಣ್ಮಕ್ಳಿದ್ರು. ಅದರಲ್ಲೂ ಕೂಡ ಒಬ್ಬ ಗಂಡ ಸತ್ತ ಹೆಣ್ಮಗಳಿದ್ರಂದ್ರೆ ಗಂಡನ ಚಿತೆನಲ್ಲೇ ಬಿದ್ದು ಸಾಯ್ಬೇಕು ಅಂತಕ್ಕಂತಹ ಅತ್ಯಂತ ಹೀನವಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ತಾ ಇದ್ರು ಈ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ಹೆಣ್ಣು ಮಗಳಿಗೆ ಎಂತ ಗೌರವ ಕೊಡ್ತು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ತಾಯಿಂದ್ರೆ, ಒಬ್ಬ ಗಂಡ ಸತ್ತ ಹೆಣ್ಣು ಮಗಳಿಗೆ ಒಂದು ಶುಭ ಕಾರ್ಯದಲ್ಲಿ ಕರೆಯೋದಕ್ಕೆ ಇವತ್ತಿಗೂ ಹಿಂದೇಟ್ ಹಾಕ್ತಿವಿ. ಅಂತ ಒಬ್ಬ ಗಂಡ ಸತ್ತ ಹೆಣ್ಮಗಳು ಈ ದೇಶಕ್ಕೆ 15 ವರ್ಷ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಈ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಜಗತ್ತು, ಇಡೀ ದೇಶ ಏನದಂದ್ರೆ ಗೌರವಿಸ್ತಾ ಇದೆ. ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಬಾಬಾ ಸಾಹೇಬ್ರದು, ಇದು ಯಾವುದು ಕೂಡ SC ST ಗಳಿಗಲ್ಲ, ಇಡೀ ದೇಶದ ನಾಗರಿಕರಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ಹಕ್ಕು ಬಾಧ್ಯತೆಗಳನ್ನ ತಂದುಕೊಟ್ರು. ಅದಕ್ಕಾಗಿ ಬಾಬಾ ಸಾಹೇಬ್ರೊಬ್ಬ ರಾಷ್ಟ್ರ ನಾಯಕ ಆಗ್ತಾರೆ. ಆದ್ರೆ ದುರಂತ ಅಂದ್ರೆ ಇವತ್ತಿಗೂ ಕೂಡ ನಮ್ಮ SC ಓಣಿ ಬಿಟ್ಟು ಬಾಬಾ ಸಾಹೇಬ್ರ ಜಯಂತಿ ಮುಂದಿನ ಓಣಿಗೆ ಹೋಗ್ತಾ ಇಲ್ಲ, ಇನ್ನೂ ಕೂಡ ಹೋಗ್ತಾ ಇಲ್ಲ. ಇದು ದುರಂತ ಇದೆ. ನೋಡಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಇವತ್ತು ನಾವು ಅನಾವರಣೆ ಮಾಡಿದ್ದೀವಿ. ಯಾಕೆ ಬಾಬಾ ಸಾಹೇಬ್ರನ್ನ
ಮೂರ್ತಿ ಅನಾವರಣ ನಮಗೆ ಬೇಕು ಅಂದ್ರೆ ಅವರೇ ನಮಗೆ ಆದರ್ಶ. ನಮ್ಮ ಮಕ್ಕಳೆಲ್ಲರೂ ಕೂಡ ಅವ್ರ ತರ ಆಗಬೇಕು ಅಂತಕ್ಕಂಥ ದೃಷ್ಟಿನಿಂದ ನಾವು ಬಾಬಾ ಸಾಹೇಬ್ರನ್ನ ಕೂರಿಸ್ತೀವಿ. ನೋಡಿ, ಬಹಳ ಸಿಂಬಾಲಿಕ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಚು ಅನ್ನ ಕೂಡಿಸಿದ್ರು. ಒಂದು ಕೈಯಲ್ಲಿ ಸಂವಿಧಾನ ಹಿಡಿದಿದ್ದಾರೆ, ಒಂದು ಕೈಯಲ್ಲಿ ಒಂದ್ ಕಡೆ ಕೈ ಮಾಡಿದ್ದಾರೆ. ಇದು ಭಾರತ ದೇಶದ ಪಾರ್ಲಿಮೆಂಟಿನ ಎದುರುಗಡೆ ಇದ್ದಿರುವಂತಹ ಒಂದು ದೃಶ್ಯ. ಆ ಮೂಲಕ ಬಾಬಾ ಸಾಹೇಬ್ರು ನಮಗೆ ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು. ಸೊ ಬಂಧುಗಳೇ, ಯಾಕಂದ್ರೆ ಬಾಬಾ ಸಾಹೇಬರು ನಮ್ಮನ್ನ ಹಾಗೆ ಬಿಟ್ಟು ಹೋಗಿಲ್ಲ. ಬಾಬಾ ಸಾಹೇಬರ ಸಾವು ಸುಖದ ಸಾವಲ್ಲ, ನಮಗಾಗಿ ಅವರ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ಕೊಟ್ಟು ಹೋಗಿದ್ದಾರೆ. ನೋಡಿ, ನಮ್ಮ ದೇಶ ಇವತ್ತಿಗೂ ಕೂಡ ಜಾತಿ ತಾರತಮ್ಯ ಮತ್ತು ಬಡತನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ದೇಶ ಎದುರಿಸ್ತಾ ಇರತಕ್ಕಂತ ಬಹುದೊಡ್ಡ ಸಮಸ್ಯೆ ಯಾವ್ದಂದ್ರೆ ನಮ್ಮ ದೇಶದಲ್ಲಿರುವಂತ ಜಾತಿ ತಾರತಮ್ಯ ಮತ್ತು ಬಡತನ. ಇವೆರಡೂ ಕೂಡ ಹೋಗಿಸ್ಲಿಕ್ಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟು ಹೇಳಿರ್ತಕ್ಕಂಥ ಮಾತು, ನಾನ್ ಬರೆದಿರುವಂತ ಸಂವಿಧಾನದಲ್ಲಿ ಈ ದೇಶದ ಜಾತಿ ಹೋಗೋದಕ್ಕೆ ಮತ್ತು ಬಡತನ ಹೋಗೋದಕ್ಕೆ ಪರಿಹಾರಗಳಿದಾವೆ. ನೀವು ಈ ದೇಶದ ಸಂವಿಧಾನವನ್ನ ಜಾರಿ ಮಾಡೋ ಮೂಲಕ ಈ ದೇಶದ ಬಡತನ ಮತ್ತು ಜಾತೀಯತೆಯನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ಸಂದೇಶವನ್ನ ಬಾಬಾ ಸಾಹೇಬರು ಹೇಳ್ತಾ ಇದ್ದಾರೆ. ಬಂಧುಗಳೇ, ನಮಗೆ ಯಾರಿಗೂ ಕೂಡ ಈ ಮಾತನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರನ್ನ ನೋಡ್ಬೇಕಾಗಿದೆ, ಆಲೋಚನೆ ಮಾಡಬೇಕು. ನೋಡಿ, ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಡೋದಕ್ಕಾಗಿ, ನಿಮಗಾಗಿ ಎಲ್ಲಾ ಹಕ್ಕುಗಳನ್ನ ತಂದು ಕೊಡೋದಕ್ಕಾಗಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ, ಸಾಕಷ್ಟು ತ್ಯಾಗವನ್ನ ಮಾಡಿದ್ದಾರೆ. ತಾಯಂದ್ರೆ ನಾವ್ಯಾರು ಕೂಡ ಬಾಬಾ ಸಾಹೇಬರ ತ್ಯಾಗವನ್ನ ನಾವ್ಯಾರು ಕೂಡ ಅರ್ಥಕೊಳ್ತಾ ಇಲ್ಲ, ಅವರ ಶ್ರಮವನ್ನ ನಾವ್ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೋಡಿ, ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಬರೆದು ಕೊಡೋದಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನೋವು ಅನುಭವಿಸಿದ್ದಾರೆ ಅಂದ್ರೆ ನಿಮ್ಗೆ ನೆನಪಿರ್ಲಿ, ಬಾಬಾ ಸಾಹೇಬರು ಹುಟ್ಟಿದಾಗಿನಿಂದ ಸಾಯೋ ತನಕನೂ ಕೂಡ ಬಹಳ ಕಷ್ಟದಲ್ಲಿ, ಬಹಳ ನೋವಿನಲ್ಲಿ ಕಾಲ ಕಳೆದಿದ್ದಾರೆ. ಅವರು ಹುಟ್ಟಿದ 6 ವರ್ಷಕ್ಕೆ ಬಾಬಾ ಸಾಹೇಬರ ತಾಯಿ ತೀರ್ ಹೋಗ್ತಾರೆ. ಬಂಧುಗಳು, ಬರೀ 6 ವರ್ಷದ ಮಗು ಇದ್ದಾಗ ಅವ್ರ ತಾಯಿ ತೀರ್ ಹೋಗ್ತಾರೆ ಬಾಬಾ ಸಾಹೇಬ್ರಿಗೆ. ಆ ತಾಯಿಯ ಮಮತೆಯನ್ನ ಕಂಡಿಲ್ಲ ಬಾಬಾ ಸಾಹೇಬರು. ಅವರ ಸೋದರತ್ತೆನಲ್ಲಿ, ಅವರ ಆರೈಕೆನಲ್ಲಿ ಬಾಬಾ ಸಾಹೇಬರು ಬೆಳೆದಿದ್ದಾರೆ. ತಾಯಿಂದ್ರೆ ಮಾತು ಹೇಳ್ತೀವಿ ಹಳ್ಳಿನಲ್ಲಿ, ತಂದೆ ಸಾಯ್ಬೇಕ್ರಿ ಆದ್ರೆ ತಾಯಿ ಸಾಯ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ತಾಯಿ ಆದಳು ಬದುಕಿಸ್ತಾಳೆ, ತಂದೆ ಬದುಕಿಸಲ್ಲ ಅಂತ. ಅಂತಹ ತಾಯಿಯ ಮಮತೆಯನ್ನೇ ಕಾಣದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆದಿದ್ದಾರೆ. ನಿಮಗಾಗಿ ಏನದ ಅಂದ್ರೆ ಬದುಕಿದ್ದಾರೆ. ನೋಡಿ, 6 ವರ್ಷದ ಮಗು ಇದ್ದಾಗ ಬಾಬಾ ಸಾಹೇಬ್ ತನ್ನ ತಾಯಿಯನ್ನ ಕಳ್ಕೊಂಡು ಈ ದೇಶದ ಸಂಪೂರ್ಣ ನಿಮ್ಮ ಬದುಕಿನ ಬದಲಾವಣೆಗಾಗಿ ಸಾಕಷ್ಟು ವಿದ್ಯಾರ್ಜನೆಯನ್ನ ಪಡ್ಕೊತಾರೆ, ಕಷ್ಟಪಡ್ತಾರೆ. ಅವ್ರ ತಾಯಿ ಇಲ್ಲದ ಮಗ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಬಾಬಾ ಸಾಹೇಬ್ರಿಗೆ ಬಹಳಷ್ಟು ಏನದಂದ್ರೆ ಕಷ್ಟಪಟ್ಟು ಓದಿಸ್ತಾರೆ. ನಿಮ್ಗೆ ನೆನಪಿರ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಮಿಲಿಟರಿನಲ್ಲಿ ಇದ್ದಿದ್ರು, ಅವ್ರು ಓದ್ದೋರು. ಅಂಬೇಡ್ಕರ್ ಅವರಿಗೆ ಇಂಗ್ಲಿಷು ಮತ್ತು ಗಣಿತವನ್ನ ಕಲಿಸ್ಕೊಟ್ಟರು ಅವ್ರ ತಂದೆ ಮನೆಯಲ್ಲಿ. ಮತ್ತೆ ನನ್ನ ಮಗ ಒಬ್ಬ ದೊಡ್ಡ ಸಮಾಜ ಸುಧಾರಕ ಆಗ್ಬೇಕು, ಈ ದೇಶದಲ್ಲಿ ದೊಡ್ಡ ಬದಲಾವಣೆ ಮಾಡಬೇಕು ಅಂತೇಳಿ ತನ್ನ ಮಗನ ಬಗ್ಗೆ ಕನಸು ಕಂಡಿದ್ದು ಅವರ ತಂದೆ, ಮೊದಲನೇ ಅವ್ರ ತಂದೆ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಾವು ಮಾತ್ರ ವರ್ಷಿಗೆ 5 ಕುರಿ ಕೊಯ್ತೀವಿ, ಆದ್ರೆ ನನ್ನ ಮಗ ಬುದ್ಧಿಸ್ಟ್ ಆಗ್ಬೇಕಂತೀವಿ. ಇದು ಸಾಧ್ಯ ಇಲ್ಲ. ನಾ ಬೇಕಾದ್ರೆ ದಿನ 2 ಕ್ವಾರ್ಟರ್ ಕುಡಿತೀನಿ, ಆದ್ರೆ ನನ್ನ ಮಗ ಕುಡಿಬೇಡದಂತ ಬಯಸ್ತೀವಿ. ಇದು ಸಾಧ್ಯ ಇಲ್ಲ. ನಾವು ನಮ್ಮ ಮಕ್ಕಳು ಹೆಂಗ್ ಬದುಕಬೇಕು ಅಂತೇಳಿ ನಾವು ಆಸೆ ಪಡ್ತೀವಲ್ಲ, ಅವ್ರಂಗ್ ನಾವು ಬದುಕಬೇಕು. ಮೊದಲು ನಮ್ ಬದುಕಿನ ಹೆಜ್ಜೆ ನೋಡಿ ನಮ್ಮ ಮಕ್ಕಳು ಬೆಳೀತಾರೆ. ಬಾಬಾ ಸಾಹೇಬರು ಕೂಡ ಹಂಗೆ ಬೆಳೆದಿದ್ರು. ಅಂಬೇಡ್ಕರ್ ಅವರಿಗೆ ಸಂಸ್ಕಾರ ಸಿಕ್ಕಿದ್ದು ಅವ್ರ ತಂದೆಯಿಂದ. ಅವ್ರ ತಂದೆ ಬಾಬಾ ಸಾಹೇಬ್ರನ್ನ ಓದಿಸ್ತಾರೆ. ಸೊ ವಿದೇಶಕ್ಕೆ ಹೋಗಿ ಓದಿ ಬಂದು ಅಂಬೇಡ್ಕರ್ ಅವರು ಈ ದೇಶದ ಸಾಮಾಜಿಕ ಪರಿವರ್ತನೆಗಾಗಿ ದುಡಿಬೇಕು, ಕೆಲಸ ಮಾಡಬೇಕು ಅಂತೇಳಿ ತಯಾರಾದಂತ ಸಂದರ್ಭದಲ್ಲೇ ಅವ್ರ ತಂದೆ ತೀರು ಹೋಗ್ತಾರೆ. ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ. ಇಡೀ ಕುಟುಂಬದ ಜವಾಬ್ದಾರಿ ಅಂಬೇಡ್ಕರ್ ಅವ್ರ ಮೇಲೆ ಬೀಳುತ್ತೆ. ನೋಡಿ, ಕುಟುಂಬದ ಜವಾಬ್ದಾರಿನೇ ಗೊತ್ತಿಲ್ಲದೆ ಇರತಕ್ಕಂತ ಅಂಬೇಡ್ಕರ್ ಅವರಿಗೆ, ಸಾಮಾಜಿಕ ಪರಿವರ್ತನೆಗೆ ಕೆಲಸ ಮಾಡಬೇಕಾದಂತ ಅಂಬೇಡ್ಕರ್ ಅವರಿಗೆ ಅವ್ರ ತಂದೆ ಕೈ ಬಿಟ್ಟು ಹೋದಾಗ ಬಹಳ ನೋವಾಗುತ್ತೆ, ಬಹಳ ತೊಂದರೆ ಆಗುತ್ತೆ. ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೇಟ್ ಹಾಕ್ಲಿಲ್ಲ. ಈ ದೇಶದ ಸಾಮಾಜಿಕ ಪರಿವರ್ತನೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತೀರು ಹೋದ ನಂತರ ಅವ್ರ ಬದುಕಿಗೆ ಸ್ಫೂರ್ತಿ ಆದವ್ರು ಯಾರಂದ್ರೆ ಅವ್ರ ಹೆಂಡತಿ ಮಾತಾ ರಮಾಬಾಯಿ ಅಂಬೇಡ್ಕರ್. ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಸದಾ ಕಷ್ಟ ನೋದಲ್ಲಿ ಅವ್ರ ಎಲ್ಲಾ ರೀತಿಯಿಂದನೂ ಕೂಡ ಅವರಿಗೆ ಸಹಕಾರ ಕೊಟ್ಟು ತನ್ನನ್ನು ತಾನು ಅರ್ಪಿಸ್ಕೊಂಡಿರ್ತಕ್ಕಂಥ ತಾಯಿ ಯಾರಂದ್ರೆ ಅದು ಮಾತಾ ರಮಾಬಾಯಿ ಅಂಬೇಡ್ಕರ್.
ಬಂಧುಗಳೇ, ನಿಮಗ್ ಗೊತ್ತಿರ್ಲಿ, ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರ ಸಲುವಾಗಿ ಬಹಳ ಕಷ್ಟ ನೋವನ್ನು ಅನುಭವಿಸಿದ್ದಾರೆ. ತಾಯಿಂದ್ರೆ ನಿಮಗ್ ಗೊತ್ತಿರ್ಲಿ, ತಾಯಿ ಮಗನಿಗೆ ಓದಿಸಿದ್ ಕೇಳಿವ್, ಅಕ್ಕ ತಂಗಿಯರ ಅಣ್ಣತಮ್ಮರಿಗೆ ಓದಿಸಿದ್ ಕೇಳಿವ್. ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಹೆಣ್ಣು ಮಗಳು ಬೇರೆಯವ್ರ ಮನಿ ಹೆಂಡಿ ಕಸ ಮಾಡಿ ಕುಳ್ಳು ಮಾರಿ ಆ ಕುಳ್ಳು ಮಾರಿ ದುಡ್ಡಿನಾಗ ವಿದೇಶದಲ್ಲಿ ಇರ್ತಕ್ಕಂಥ ತನ್ನ ಗಂಡನಿಗೆ ಓದಿಸಿದಾಳ ಅಂದ್ರೆ ಅದು ಮಾತಾ ರಮಾಬಾಯಿ ಅಂಬೇಡ್ಕರ್. ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರ ಸಲುವಾಗಿ ಸಾಕಷ್ಟು ತ್ಯಾಗವನ್ನ ಶ್ರಮವನ್ನ ವಹಿಸ್ತಾರೆ. ಅಷ್ಟೇ ಅಲ್ಲ, ಇವತ್ತು ನೋಡಿ ತಾಯಿಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ಸ್ಟ್ಯಾಚು ಕೂಡಿಸಿದೆವು. ಅಲ್ಲಿ ಅವ್ರ ಫೋಟೋ ಮೂರ್ತಿಗೆ ಒಂದು ಹಳ್ಳ ಹತ್ತಿದ್ರು ಕೂಡ ನಾವು ಬೆಂಕಿ ಹಚ್ತೀವಿ. ಅಷ್ಟೊಂದು ಗೌರವ ನಮಗೆ ಬಾಬಾ ಸಾಹೇಬ್ ಬಗ್ಗೆ. ಇಂತಹ ಮಹಾನ್ ನಾಯಕನ ಮದುವೆಯಲ್ಲಾಗಿದೆ ಗೊತ್ತಾ ನಿಮ್ಗೆ? ಒಂದು ಮೀನಾ ಮಾರ್ತಕ್ಕಂತಹ ಮಾರ್ಕೆಟ್ ನಲ್ಲಿ ಅಂಬೇಡ್ಕರ್ ಅವ್ರ ಮದುವೆ ಆಗಿದೆ. ಮೀನಾ ಮಾರ್ತಕ್ಕಂಥ ಮಾರ್ಕೆಟ್ ನಲ್ಲಿ, ಅದು ಮಧ್ಯರಾತ್ರಿ 12:30. ಆ ಮಾರ್ಕೆಟ್ನವ್ರು ಹೇಳಿದರು, ನೋಡ್ರಿ ನೀವು ಅಸ್ಪೃಶ್ಯರಿದ್ದೀರಿ, ಮಧ್ಯರಾತ್ರಿ ಬಂದ್ಬೇಕಾದ್ರೆ ನಿಮ್ಮ ಮಕ್ಕಳದ ಮದಿ ಮಾಡ್ಕೊಂಡು ಅಕ್ಕಿ ಕಾಳು ಹಾಕೊಂಡು ಹೋರಿ, ಮತ್ ಬೆಳಗ್ಗೆ 5:30 ಅನ್ನಡಿಗೆ ಅದು ತೊಳೆದು ಹೋಗ್ಬೇಕಂತ ಹೇಳಿರ್ತಾರೆ. ಬೆಳಗ್ಗೆ 5 ಅನ್ನಡಿಗೆ ಅದು ತೊಳೆದು ಹೋಗ್ಬೇಕು. ಅಂತ ಮೀನಾ ಮಾರ್ತಕ್ಕಂಥ ಮಾರ್ಕೆಟ್ ನಲ್ಲಿ ಮಧ್ಯರಾತ್ರಿ 12:30 ನಮ್ಮ ಮಹಾನ್ ನಾಯಕನ ಮದುವೆ ಆಗಿದೆ ಬಂದು. ಇವತ್ತು ಬಾಬಾ ಸಾಹೇಬರ ಋಣದಲ್ಲಿ ಇರ್ತಕ್ಕಂಥ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಬೆಂಗಳೂರು ಅರಮನೆಯಲ್ಲಿ ನಾವು ಬಾಬಾ ಸಾಹೇಬರ ಋಣದಲ್ಲಿ ಇರೋರು ನಾವು ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದೀವಿ. ಆದ್ರ ದುರಂತ ಅಂದ್ರೆ ಒಂದು ಅಂಬೇಡ್ಕರ್ ಅವ್ರ ಫೋಟೋ ಇಡೋದಕ್ಕೂ ನಾಚಿಕೆ ಬರ್ತಾ ಇದೆ ನಮ್ಮ ನಾಯಕರಿಗೆ. ಹೀಗೆ ಬಾಬಾ ಸಾಹೇಬರಿಗೆ ಸ್ಫೂರ್ತಿ ಆದಂತ ಅವರ ಹೆಂಡತಿ ಮಾತಾ ರಮಾಬಾಯಿ ಅಂಬೇಡ್ಕರ್ ತನ್ನ ಮುದ್ದಾದ 4 ಮಕ್ಕಳನ್ನ ಈ ನೆಲಕ್ಕೂ ಹೂತ್ ಹಾಕೋ ಮೂಲಕ ಬಾಬಾ ಸಾಹೇಬರನ್ನ ಈ ದೇಶಕ್ಕೆ ಅರ್ಪಿಸಿದ್ದಾರೆ ಮಾತಾ ರಮಾಬಾಯಿ ಅಂಬೇಡ್ಕರ್. ಒಟ್ಟು 5 ಮಕ್ಕಳು ಅಂಬೇಡ್ಕರ್ ಅವರಿಗೆ. ಅದರಲ್ಲಿ 4 ಮಕ್ಕಳು ತೀರ್ ಹೋಗಿದಾವ ತಾಯಿಂದ್ರೆ, 4 ಮಕ್ಕಳು. 1-2 ಮಕ್ಕಳು ತೀರ್ ಹೋದಾಗಂತೂ ಬಾಬಾ ಸಾಹೇಬರು ಭಾರತದಲ್ಲೇ ಇರಲಿಲ್ಲ. ಒಂದು ಮಗು ಅಂತೂ ಬಾಬಾ ಸಾಹೇಬರ ತೊಡೆ ಮೇಲೆ ಪ್ರಾಣ ಬಿಡುತ್ತೆ. ಇನ್ನೊಂದು ಮಗು ತೀರ್ ಹೋದಾಗ ಬಾಬಾ ಸಾಹೇಬರ ಹತ್ರ ಅದಕ್ಕೊಂದು ಹೊತ್ಸೋದಕ್ಕೆ ಬಿಳಿ ಬಟ್ಟೆ ತರೋದಕ್ಕೂ ಕೂಡ ದುಡ್ಡು ಇರಲಿಲ್ಲ. ಆಗ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವ್ರು ಅಳ್ತಾ ಇರ್ತಾರೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ನೋಡ್ರಮ್ಮ, ನಮ್ ಒಂದು ಮಗು ತೀರ್ ಹೋಯ್ತಂತೇಳಿ ನಾವು ಧೃತಿಗೆಡೋದು ಬೇಡ. ಈ ದೇಶದಲ್ಲಿ ಕೋಟ್ಯಾನು ಕೋಟಿ ಮಕ್ಕಳು ಅನ್ನ ನೀರಿಲ್ಲದೆ ಸತ್ತೋಗ್ತಾ ಇದ್ದಾರೆ ಬಡತನದಲ್ಲಿ. ನಮ್ಮ ಮಕ್ಕಳನ್ನ, ಇಡೀ ನಮ್ಮ ಕುಟುಂಬವನ್ನ ಬಲಿ ಕೊಟ್ಟಾದ್ರು ಆ ಮಕ್ಕಳನ್ನ ಬದುಕಿಸಿ ಅದೇ ಮಕ್ಕಳಿಗೆ ನಮ್ಮ ಮಕ್ಕಳಂತೇಳಿ ತಿಳ್ಕೊಂಡ ರಮಾನಿ ಅಳಬೇಡ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಇಡೀ ದೇಶದ ಬಡವ್ರ ಮಕ್ಕಳನ್ನ ತಮ್ಮ ಮಕ್ಕಳಂತೇಳಿ ತಿಳ್ಕೊಂಡು ತಮ್ಮ ಮುದ್ದಾದ 4 ಮಕ್ಕಳನ್ನ ಮಣ್ಣಿಗೆ ಹೂಳೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ್ ನಿಮ್ಗ ಕೆಲಸ ಮಾಡ್ತಾರೆ ಬಂದು. 4 ಮಕ್ಕಳು ತೀರ್ ಹೋದವು. ಮಡದಿ ರಮತಾಯಿ ಆದ್ರೂ ಬಾಬಾ ಸಾಹೇಬ್ರ ಜೊತೆಗಿದ್ರ, ಅವರು ಬಹಳ ದಿನ ಬದುಕಲಿಲ್ಲ. 1935 ಕಾಯಿಲೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಂಡತಿ ರಮಾಬಾಯಿ ಅಂಬೇಡ್ಕರ್ ಅವರು ತೀರ್ ಹೋಗ್ತಾರೆ ತಾಯಿನ. ಒಂದು ವೇಳೆ ಏನಾದ್ರೂ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರ ಜೀವಿತದ ಕೊನೆವರೆಗೂ ಅವ್ರ ಜೊತೆನಲ್ಲಿ ಇದ್ದಿದ್ರಂದ್ರೆ ಬಾಬಾ ಸಾಹೇಬ್ರು ಇನ್ನೊಂದು 10 ವರ್ಷ ಬದುಕಿರೋರು. ಯಾಕಂದ್ರೆ ಬಾಬಾ ಸಾಹೇಬ್ರಿಗೆ ಕೊನೆಯಲ್ಲಿ ಅವರಿಗೆ ನೋಡ್ಕೊಳಕ್ ಯಾರು ಇರಲಿಲ್ಲ. ಒಂದ್ ವೇಳೆ ರಮಾಬಾಯಿ ಅಂಬೇಡ್ಕರ್ ಜೊತೆನಲ್ಲಿ ಇದ್ದಿದ್ರೆ ಬಾಬಾ ಸಾಹೇಬ್ರು ಇನ್ನೊಂದು 10 ವರ್ಷ ಬದುಕಿರೋರು. ಇನ್ನೊಂದು 10 ವರ್ಷ ಬಾಬಾ ಸಾಹೇಬ್ರು ಬದುಕಿದ್ರಂದ್ರೆ ನಿಮ್ ಜೀವನದ ಕಥೆನೇ ಬೇರೆ ಆಗಿರೋ. ಆದ್ರೆ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರು ಬದುಕಲಿಲ್ಲ, ಮಧ್ಯದಲ್ಲೇ ತೀರು ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಂತೂ ಬಹಳ ಏನದ ಅಂದ್ರೆ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ಕಷ್ಟ ಆಗುತ್ತೆ. ಇಷ್ಟೆಲ್ಲಾ ಕಷ್ಟಗಳನ್ನ, ತಂದೆಯನ್ನ, ತಾಯಿಯನ್ನ, ಮಕ್ಕಳನ್ನ, ಹೆಂಡತಿಯನ್ನ ಕಳ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನ ನಿಲ್ಲಿಸಲಿಲ್ಲ. ನಿರಂತರವಾಗಿ ನಿಮ್ಮೆಲ್ಲರ ಬದುಕಿಗಾಗಿ ಅಂದ್ರೆ ಹೋರಾಟ ಮಾಡ್ತಾನೆ ಬಂದ್ರು. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಕ್ಕಾಗಿ ಇಡೀ ತಮ್ಮ ಜೀವನದುದ್ದಕ್ಕೂ ಹೋರಾಟ ಮಾಡಿ ನಮಗೆ ಓಟಿನ ಹಕ್ಕನ್ನ ತಂದುಕೊಟ್ರು. 1935 ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಹಕ್ಕನ್ನ ತಂದುಕೊಟ್ರು. ನಿಮಗ್ ನೆನಪಿರ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಕೂಡ ಏನಂದ್ರೆ ನಮಗೆ ಅಂಗಿ ಕೊಡ್ರಿ, ಚೊಣ್ಣಿ ಕೊಡ್ರಿ, ಮನಿ ಕೊಡ್ರಿ, ಅಕ್ಕಿ ಕೊಡ್ರಿ ಅಂತೇಳಿ ಹೋರಾಟ ಮಾಡಿಲ್ಲ. ಅವರ ಆರಂಭದ ಹೋರಾಟನೇ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಓಟಿನ ಹಕ್ಕನ್ನ ಇಸ್ಕೊಡೋದೇ ಆಗಿದೆ. ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು 13 ಬಾರಿ ಕೊಲೆ ಪ್ರಯತ್ನ ಆಗುತ್ತೆ ಬಾಬಾ ಸಾಹೇಬ್ರ ಮೇಲೆ. ಆ 13 ಬಾರಿ ಕೊಲೆ ಪ್ರಯತ್ನ ನಡೆದಾಗ್ಲೂ ಕೂಡ ಬದುಕುಳಿದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಿಮಗಾಗಿ ಓಟಿನ ಹಕ್ಕನ್ನ ತಂದುಕೊಟ್ರು. ಆ ಓಟಿನ ಹಕ್ಕನ್ನ ತಂದುಕೊಟ್ಟು ಬಾಬಾ ಸಾಹೇಬ್ರು ಹೇಳಿದ್ರು, ನೋಡಿ, ಈ ಓಟಿನ ಹಕ್ಕನ್ನ ಬಳಸಿಕೊಂಡು ನೀವು ಈ ದೇಶದ ಆಳು ವರ್ಗವಾಗ್ರಿ, ನಿಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ, ಕಾನೂನುಗಳನ್ನ ನೀವೇ ಮಾಡ್ಕೊಡ್ರಿ, ಇದೇ ನಿಮ್ಗೆ ಶಾಶ್ವತ ಪರಿಹಾರ,
ಈ ದೇಶದ ಜಾತಿ ಹೋಗೋದಕ್ಕೆ, ಈ ದೇಶದಲ್ಲಿರೋ ಬಡತನ ಹೋಗೋದಕ್ಕೆ ಇದೇ ನಿಮಗೆ ಅಸ್ತ್ರ, ಇದೇ ನಿಮಗೆ ಪರಿಹಾರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನಂದ್ರೆ ಹೋರಾಟ ಮಾಡಿ ನಮಗ ಓಟಿನ ಹಕ್ಕನ್ನ ತಂದ್ಕೊಟ್ರು. ಆ ಓಟಿನ ಹಕ್ಕನ್ನ ತಂದ್ಕೊಟ್ಟು ಬಾಬಾ ಸಾಹೇಬ್ ಹೇಳ್ತಾರೆ, ನೋಡ್ರಿ ಈ ಓಟಿನ ಹಕ್ಕನ್ನ ನಿಮ್ಮ ತಾಯಿ ತಂಗಿ ಅಕ್ಕ ತಂಗಿಯರ ಮಾನದಂತೆ ಕಾಪಾಡ್ರಿ ಇದನ್ನ ಅಂತ ಹೇಳಿದ್ರು. ಇದನ್ನ ನಿಮ್ಮ ತಾಯಿ ತಂಗಿ ಅಕ್ಕ ತಂಗಿಯರ ಮಾನದಂತೆ ಕಾಪಾಡ್ರಿ. ಮತ್ತೆ ಆ ಓಟ್ ಹಾಕುವಂತ ದಿನ ಇದೆಯಲ್ಲ, ಅದು ನಿಮ್ಮ ಸಾವು ಬದುಕಿನ ದಿನ ಅಂತ ತಿಳ್ಕೊಡ್ರಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಓಟ್ ಹಾಕುವಂತ ದಿನ ನಿಮ್ಮ ಸಾವು ಬದುಕಿನ ದಿನ ಅಂತೇಳಿ ತಿಳ್ಕೊಡ್ರಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಬಂಧುಗಳೇ, ನಾವೇನ್ ಮಾಡ್ತಾ ಇದ್ದೀವಿ? ಯಾವುದು ನಮ್ಮ ಅಕ್ಕ ತಂಗಿಯರ ಮಾನದಂತೆ ಕಾಪಾಡ್ಕೊಡ್ರಿ ಅಂತೇಳಿ ಓಟಿನ ಹಕ್ಕನ್ನ ಕೊಟ್ರು, ಅತಿ ಕಡಿಮೆ ರೇಟಿಗೆ ಏನದ ಅಂದ್ರೆ ಇವತ್ತು ನಮ್ಮ ಓಟ್ಗಳನ್ನ ನಾವು ಮಾರಾಟ ಮಾಡ್ಕೊಳ್ತಾ ಇದ್ದೀವಿ. ಓಟ್ಗಳನ್ನ ಮಾರಾಟ ಮಾಡ್ಕೊಳ್ಳೋ ಮೂಲಕ ನಮ್ಮ ಪರಿಸ್ಥಿತಿಯನ್ನ ನಾವು ಹೀಗೆ ಇಡ್ತಾ ಇದ್ದೀವಿ. ಯಾವುದು ನಮ್ಮ ಸಾವು ಬದುಕಿನ ದಿನ ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ರು, ಆ ಸಾವು ಬದುಕಿನ ದಿನ ಅಂತ ಹೇಳಿರೋ ದಿನವನ್ನೇ ಅತಿ ಹೆಚ್ಚು ನಶದಾಗ ಹೋಗಿ ಏನದಂದ್ರೆ ಓಟ್ ಹಾಕ್ತೀವಿ. ಸಂಜೆ 4 ಆದ್ರೂ ಬೆಳಕು ತೋರಿಸ್ತೀವಿ, ಅಣ್ಣ ಇನ್ನ ಓಟ್ ಹಾಕಿಲ್ಲ ಮತ್ತೆ ಏನದ ಇಲ್ಲ ಅಂತೇಳಿ. ಸೊ ಬಂಧುಗಳೇ, ತಾಯಿ ತಂದೆ ಮಕ್ಕಳನ್ನ ಬಲಿ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಓಟಿನ ಹಕ್ಕನ್ನ ತಂದುಕೊಟ್ರು. ಆ ಓಟಿನ ಹಕ್ಕನ್ನ ಬಳಸ್ಕೊಂಡು ನೀವು ಈ ದೇಶದ ರಾಜರಾಗ್ರಿ, ಆಳುವರ್ಗವಾಗ್ರಿ ಅಂತೇಳಿ ಬಾಬಾ ಸಾಹೇಬ್ರು ನಮಗೆ ಹೇಳಿದ್ರು. ಆದ್ರೆ ನಾವೇನದ ಅಂದ್ರೆ ಆ ಓಟ್ಗಳನ್ನ ಮಾರಾಟ ಮಾಡೋ ಮೂಲಕ ಇವತ್ತಿಗೂ ಕೂಡ ನಾವೊಂದು ಆಳುವ ಸಮಾಜವಾಗದೆ ಈ ದೇಶದಲ್ಲಿರುವಂತಹ ಜಾತಿ ಮತ್ತು ಬಡತನಕ್ಕೆ ಏನಂದ್ರೆ ಬಲಿ ಆಗ್ತಾ ಇದೆ. ಓಟಿನ ಹಕ್ಕನ್ನ ತಂದು ಕೊಟ್ಟಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಮುಂದೆ ಎಲೆಕ್ಷನ್ ನಿಲ್ತಾರೆ, ಗೆದ್ದು ಬರ್ತಾರೆ, ಶಾಸನ ಸಭೆಗೆ ಹೋಗ್ತಾರೆ ಬಾಬಾ ಸಾಹೇಬ್ರು. ಆ ಶಾಸನ ಸಭೆಯಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ಬ್ರಿಟಿಷ್ ಸರ್ಕಾರಕ್ಕೆ, ನೋಡಿ ದೇಶದ ಶೋಷಿತರಿಗೆ ಏನಂದ್ರೆ ಪ್ರತಿ ಕುಟುಂಬಕ್ಕೂ ನೀವು 12 ಎಕರೆ ಜಮೀನು ಕೊಡ್ರಿ, ಅವ್ರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬದುಕ್ತಾರೆ ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಡಿಮಾಂಡ್ ಇಡ್ತಾರೆ ಬಾಬಾ ಸಾಹೇಬ್ರು. ಆಗ ಬಾಬಾ ಸಾಹೇಬರ ಋಣದಿಂದ ಗೆದ್ದಿರ್ತಕ್ಕಂಥ ಇತರೆ ಪಕ್ಷದ ಶಾಸಕರು ಏನ್ ಮಾತಾಡ್ತಾರೆ ಗೊತ್ತಾ? ಅಂಬೇಡ್ಕರ್ ಅವರಿಗೆ ಬುದ್ಧಿ ಇಲ್ಲ, ಅವ್ರು ಎಲ್ರಿಗೂ 12 ಎಕರೆ ಜಮೀನ್ ಕೇಳ್ತಾ ಇದ್ದಾರೆ, ಆ ಜಮೀನ್ ಕೊಟ್ರೆ ಅವ್ರಿಗೆ ಒಕ್ಕಲ್ತನ ಮಾಡೋದಕ್ಕೆ ಅವ್ರ ಹತ್ರ ಎತ್ತುಗಳಿಲ್ಲ, ಸಾಮಾನುಗಳಿಲ್ಲ, ಅದಕ್ಕಾಗಿ ಅವ್ರಿಗೆ ಜಮೀನ್ ಕೊಡೋದು ಬೇಡ, ಬೇಕಾದ್ರೆ ಏನಂದ್ರೆ ಅವ್ರಿಗೆ ಕೂಲಿ ಹೆಚ್ಚು ಮಾಡ್ರಿ ಅಂತ ಹೇಳ್ತಾರೆ. ಆಗ ಬಾಬಾ ಸಾಹೇಬ್ರಿಗೆ ಬಹಳ ನೋವಾಗುತ್ತೆ. ಎಷ್ಟೊಂದು ಕಷ್ಟಪಟ್ಟು ನಾನು ಓಟಿನ ಹಕ್ಕನ್ನ ತಂದುಕೊಟ್ಟು ಇವರಿಗೆ ಶಾಸನ ಸಭೆ ಕರ್ಕೊಂಡು ಬಂದ್ರೆ ಇವ್ರು ಹೋಗಿ ಹೋಗಿ ಮೇಲ್ವರ್ಗದ ಪಾರ್ಟಿಗಳ ಗುಲಾಮ್ಗಿರಿ ಮಾಡ್ತಾ ಇದಾರಲ್ಲ ಅಂತೇಳಿ ನೋವಾಗುತ್ತೆ ಬಾಬಾ ಸಾಹೇಬ್. ಇನ್ನೊಂದು ಡಿಮಾಂಡ್ ಅನ್ನ ಇಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಜನರಿಗೂ ಕೂಡ ನೀವು ಇಂಗ್ಲಿಷ್ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರೆ. ಆ ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡು ಇವ್ರು ಉದ್ಧಾರ ಆಗ್ತಾರೆ ಅಂತ ಹೇಳಿ. ಆಗ ಬೇರೆ ಪಕ್ಷದಿಂದ ಗೆದ್ದಂತ ಶಾಸಕರು ಹೇಳ್ತಾರೆ, ಅಂಬೇಡ್ಕರ್ ತಲೆ ಕಟ್ಟಿದೆ, ನಮ್ಮ ಜನಕ್ಕೆ ಇವ್ರು ಇಂಗ್ಲಿಷ್ ಶಿಕ್ಷಣ ಕೊಡ್ರಿ ಅಂತ ಕೇಳ್ತಾ ಇದಾರೆ, ಅವ್ರಿಗೆ ಸರಿಯಾಗಿ ಮನೆಯಲ್ಲಿ ಮಾತಾಡೋ ಭಾಷೆನೇ ಮಾತಾಡಕ್ ಬರಲ್ಲ, ಇನ್ನು ಇಂಗ್ಲಿಷ್ ಶಿಕ್ಷಣ ಕೇಳ್ತಾ ಇದಾರೆ, ಅದ್ರ ಬದಲಿ ಬೇಕಾದ್ರೆ ಶಾಲೆಗೆ ಓದೋ ಮಕ್ಕಳಿಗೆ ಅಂಗಿ ಚೋಣಿ ಕೊಡ್ರಿ ಅಂತ ಹೇಳ್ತಾರೆ. ನೋಡಿ, ಈ ದೇಶದ ಹಣೆ ಬರವನ್ನೇ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಋಣದಲ್ಲಿ ಗೆದ್ದಂತ ಶಾಸಕರು ಬಾಬಾ ಸಾಹೇಬರನ್ನ ವಿರೋಧ ಮಾಡ್ತಾರೆ. ಆಗ ಎಷ್ಟು ನೋವಾಗಿರ್ಲಿಕ್ಕಿಲ್ಲ, ಎಷ್ಟು ತೊಂದರೆ ಅನುಭವಿಸಿರ್ಲಿಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಎಲ್ಲದರವನ್ನ ದಾಟಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಂದ್ರೆ ಈ ದೇಶಕ್ಕೆ ಸಂವಿಧಾನ ಬರೆಯೋದಕ್ಕೆ ಮುಂದಾಗ್ತಾರೆ. ಈ ದೇಶದ ಸಂವಿಧಾನ ಬರಿಬೇಕಾದಂತ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ರನ್ನ ಹಿಂಸೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ನೋವನ್ನ ಅನುಭವಿಸ್ತಾರೆ. ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿದ್ವತ್ತಿಂದ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡೋ ಮೂಲಕ ಏನಂದ್ರೆ ಈ ದೇಶದ ಸಂವಿಧಾನ ಬರೀತಕ್ಕಂತ ಜಾಗಕ್ಕೆ ಹೋಗ್ತಾರೆ, ಈ ದೇಶದ ಸಂವಿಧಾನವನ್ನ ಬರೆದು ಕೊಡ್ತಾರೆ. ಈ ದೇಶಕ್ಕೆ ಸಂವಿಧಾನವನ್ನ ಬರೆದು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಇಲ್ಲಿ ನಿಲ್ಸಿದ್ರಲ್ಲ ಸ್ಟ್ಯಾಚ್ಯೂ, ಇದು ಸಂದೇಶ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೋಡಿ ನಾನು ಬರೆದಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನ ಕೇವಲ ನಿಮಗೆ ರಾಜಕೀಯ ಸಮಾನತೆಯನ್ನ ಮಾತ್ರ ತಂದು ಕೊಡ್ತದೆ, ಆದ್ರೆ ಇನ್ ಮುಂದೆನೂ ಕೂಡ ಈ ದೇಶದಲ್ಲಿ ಜಾತಿ ತಾರತಮ್ಯ ಮತ್ತು ಬಡತನ ಅನ್ನೋದು ಹಾಗೆ ಮುಂದುವರಿತದೆ. ಈ ದೇಶದಲ್ಲಿರುವಂತಹ ಜಾತಿ ತಾರತಮ್ಯ ಮತ್ತು ಬಡತನವನ್ನ ಹೋಗಲಾಡಿಸಬೇಕಾಯ್ತಂದ್ರೆ ಅದಕ್ಕೆ ಪರಿಹಾರಗಳು ಈ ದೇಶದ ಸಂವಿಧಾನದಲ್ಲಿ ನಾನು ಬರೆದಿದ್ದೀನಿ. ಈ ದೇಶದ ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಸಂವಿಧಾನದ ಆಶಯಗಳು ಉಳ್ಳುವಂತಹ ಮನಸ್ಸುಗಳು ಏನಾದ್ರೂ ಬಂದು ಅಂದ್ರೆ ಈ ಸಂವಿಧಾನ ಜಾರಿ ಆಗುತ್ತೆ. ಇದು ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು, ಎಲ್ಲಿ ಈ ತರವನ್ನ ನಾನು ನೋಡಿಲ್ಲ. ಎಲ್ಲಿ ಈ ತರ ಕಾರ್ಯಕ್ರಮ ನಡೀತಾ ಇರ್ತದ ಅಲ್ಲಿ ಜಗಳಗಳಾಗ್ತಾವ. ಹಾಗಾಗಿ ನನಗೆ ಮೊಟ್ಟ ಮೊದಲನೇದು ಖುಷಿ ತಂದು ಕೊಟ್ಟಿನ ವಿಷಯ ಏನಂತಂದ್ರ, ವಿಶ್ವಗುರು ಬಸವಣ್ಣನವರು ಮೂರ್ತಿನೂ ಇಲ್ಲೇ ಇದೆ, ವಿಶ್ವಕ್ಕೆ ಶಾಂತಿ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇದೆ. ಹಾಗಾಗಿ ಈ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಿದ್ದಂತಹ
ಸರ್ಕಾರಿ ನೌಕರಸ್ಥ ಜಿಲ್ಲಾಧ್ಯಕ್ಷರು, ನನ್ನ ಆತ್ಮೀಯರು ಹಾಗೂ ಯುವಕರ ಸ್ಫೂರ್ತಿ ಆಗಿರ್ತಕ್ಕಂತಹ ಸೋಮಶೇಖರ್ ಬಿರಾದರ್ ಅಣ್ಣವರೇ, ಹಾಗೂ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರು, ಬೀದರ್ ಜಿಲ್ಲೆಗೆ ಒಂದು ಹೆಸರುವಾಸಿ ಆಗಿರ್ತಕ್ಕಂತಹ ಶಶಿಕಾಂತ್ ಪಾಟೀಲ್ ಅಣ್ಣವರೇ, ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗುಲ್ಬರ್ಗದಿಂದ ವಿಶೇಷ ಉಪನ್ಯಾಸವನ್ನು ಕೊಡ್ತಕ್ಕಂಥ ಬಂದಂತಹ ಆತ್ಮೀಯ ಸಹೋದರರ ಬಹುಜನ ಚಿಂತಕರಾದಂತಹ ಅನಿಲ್ ಟೆಂಗಳಿಯವರೇ, ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ, ವೇದಿಕೆ ಮುಂಭಾಗದಲ್ಲಿ ಕೂತಕ್ಕಂಥ ನನ್ನ ತಾಯಂದಿರಿಗೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ, ನಾನು ಏನು ಮಾತಾಡ್ಬೇಕಂತ ಹೇಳಿ ಬಂದಿದ್ದೀನಿ ಪ್ರಿಪರೇಷನ್ ಆಗಿ. ನಮ್ಮ PDO ಎಲ್ಲ ಹೇಳಿಬಿಟ್ಟಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಏನು ಮಾತು ಹೇಳಲ್ಲ. ವಿಶೇಷವಾಗಿ ಅವ್ರು ಏನು ಒತ್ತು ಕೊಟ್ಟು ಹೇಳಿದ್ದಾರೆ ಏನಂತಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು. ಯಾಕಂತಂದ್ರೆ ನಾನು 2014ರಿಂದ ಈ ಚಳವಳಿಯಲ್ಲಿದ್ದೀನಿ. ನಾವು 14ರಿಂದ 2020ವರೆಗೂ ಏನು ನನ್ನ ಅಣ್ಣ ತಮ್ಮರು ಹಾಸ್ಟೆಲ್ಗೆ ಹೋಗಿ ನಾವೆಲ್ಲ ಕ್ಯಾಂಪ್ ಮಾಡ್ತಿದ್ದೀವಿ, ಹಾಸ್ಟೆಲ್ಗೆ ಹೋಗಿ ನಾವೆಲ್ಲ ಹೇಳ್ತಾ ಇದ್ದೀವಿ. ಇವತ್ತ ಆ ಕೊರತೆ ಕಮ್ಮಿ ಆಗಿಸ್ತಂತ ನನಗೆ ಅನಿಸ್ತಾ ಇದೆ. ನಮ್ಮ ಅಣ್ಣ ತಮ್ಮರು ಅದು ನಮ್ಮ ಕೊರತೆನೂ ಇದೆ. ಯಾಕಂತಂದ್ರ ನಾವು ಹಳ್ಳಿಗೆ ಹೋಗಿ ನಮ್ಮ ಅಣ್ಣ ತಮ್ಮರಿಗೆ ಹೇಳ್ತಾ ಇಲ್ಲ. ಯಾವುದೋ ಪಾಲಿಟಿಕ್ಸ್ದವ್ರು ಬರ್ತಾರ, ನಿಮ್ಗೆ ಇದು ಪೋಸ್ಟ್ ಕೊಡ್ತೀವಿ ಅಂತಾರ, ಯಾವುದೋ ಸಂಘಟನೆದವ್ರು ಬರ್ತಾರ, ನೀವು ಇದು ಪೋಸ್ಟ್ ತಗೋ ಅಂತಾರ. ಬಾಬಾ ಸಾಹೇಬರ ಕನಸು ಏನಿತ್ತು, ಈ ದೇಶವನ್ನು ಆಳ್ಬೇಕು, ನೀವು ಈ ದೇಶದಲ್ಲಿ ಶೈಕ್ಷಣಿಕವಾಗಿ ನೀವು ಮುಂದೆ ಹೋಗ್ಬೇಕು ಅಂತ ಏನ್ ಹೇಳಿದ್ರು ಬಾಬಾ ಸಾಹೇಬರು, ಅದನ್ನ ನಾವು ಇವತ್ತು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ, ಈಗ ಏನ್ ನಮ್ಮ ಅಣ್ಣ ತಮ್ಮರು ಕುಂತಿದ್ದಾರೆ, ಇವ್ರು ನಮಗ್ ಕ್ವಶನ್ ಕೇಳ್ತಾರ, ನೀವು ಸಮಾಜಕ್ಕಾಗಿ ಹೋರಾಡಿದಿರಿ ಅಂತ ಹೇಳ್ತಿದ್ದೀರಿ, ಏನ್ ಹೋರಾಟ ಮಾಡಿರಿ ಅಂತ ಕೇಳಿದಾಗ ನಮ್ಮ ಹತ್ರ ಉತ್ತರ ಇಲ್ಲ. ಯಾಕಂತಂದ್ರ ನಾವು ಸ್ಕೂಲಿಗೆ ಕಳಿಸ್ತಾ ಇಲ್ಲ, ನಾವು ರಾಜಕೀಯ ಪಕ್ಷಕ್ಕೆ ಕಳಿಸ್ತಾ ಇದೀವಿ, ನಾವು ಸಂಘಟನೆ ಮಾಡಂತ ಹೇಳ್ತಾ ಇದೀವಿ. ಇದು ಬಹಳ ದೊಡ್ಡ ದುರಂತ ಇದೆ ನಮ್ಮ ಸಮಾಜಕ್ಕೆ. ಎಲ್ಲಿವರೆಗೂ ನಾವು ಶಿಕ್ಷಣ ಪಡೆಯುವುದಿಲ್ಲವೋ ಅಲ್ಲಿವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಪ್ರಬುದ್ಧ ಭಾರತವನ್ನ ಕಂಡ ಕನಸನ್ನ ಅದನ್ನ ನಾವು ಮಾಡಕ್ ಸಾಧ್ಯ ಇಲ್ಲ. ನಮಗೆ ಎಜುಕೇಶನ್ ಇಲ್ಲ, ನಮ್ಮ ಅಣ್ಣ ತಮ್ಮರು ಓದಿಲ್ಲ, ನಮ್ಮ ಅಕ್ಕ ತಂಗಿಯರು ಓದಿಲ್ಲ ಅಂತಂತಂದ್ರ ನಾವು ಹಿಂದಕ್ಕೆ ಹೋಯ್ತೀವಿ ಹೊರತು ನಾವು ಮುಂದಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ವಿಶೇಷವಾಗಿ ಮಹಿಳೆಯರಿಗೆ ಈ ದೇಶದಲ್ಲಿ ನೀವು ನೋಡ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ IPS IAS ಅವರು ಮಹಿಳೆಯರೇ ಮುಖ್ಯ 1ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಹೇಳ್ತಾ ಇದ್ದಾರೆ, ಅಣ್ಣವ್ರು ಹೇಳಿದ್ರು ಇವಾಗ ಶಿಕ್ಷಣ, ನಾವು ನಮ್ಮ ಅಣ್ಣ ತಮ್ಮರಿಗೆ ಅಕ್ಕ ತಂಗಿರಿ ಎಲ್ಲಿ ತನ್ನ ಶಿಕ್ಷಣವನ್ನು ಕೊಡೋದಿಲ್ಲವೋ ಅಲ್ಲಿ ತನ್ನ ನಾವು DJ ಇಂದ ಬಾಬಾ ಸಾಹೇಬ್ರ ಜಯಂತಿ ಮಾಡ್ತೀವಿ. ಅವತ್ತೊಂದಿನ ನಮ್ಮ ಬಾಬಾ ಸಾಹೇಬ್ರು ಯಾವಾಗ ನೆನಪು ಬರ್ತಾರಂತಂದ್ರ ಒಂದು 14 ಏಪ್ರಿಲ್ಕ, ಇನ್ನೊಂದು 6 ಡಿಸೆಂಬರ್. 14 ಏಪ್ರಿಲ್ಕ ರಾತ್ರಿ ಬೆಳಗಾನ DJ ಹಚ್ಚಿ ಕುಣಿತೇವಿ, 6 ಡಿಸೆಂಬರ್ಕ ರಾತ್ರಿ ಬೆಳಗಾನ ಭಜನೆ ಹಾಕ್ತಿವಿ. ಇದಕ್ಕೆ ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ. ದಯಮಾಡಿ ನನ್ನೊಂದು ಕಳಕಳಿ ಅದ, ನನ್ನ ಪರ್ಸನಲ್ ರಿಕ್ವೆಸ್ಟ್ ಅದ, ನಮ್ಮ ಮಕ್ಕಳಿಗೆ, ನನ್ನ ಅಣ್ಣ ತಮ್ಮರಿಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಇವರು ನಾವು ಸಂಘರ್ಷ ಹೋರಾಟ ಓದಿ ನಾವು ಮುಂದೆ ದೊಡ್ಡ ಕ್ಲಾಸ್ 1 ಆಫೀಸರ್ ಆಗಿಲ್ಲ ಅಂತಂದ್ರ ಮುಂದಿನ ದಿನಗಳಲ್ಲಿ ನಾವೇ ನಮ್ಮ ಮಕ್ಕಳಿಗೆ ಹಾಳು ಮಾಡ್ದಂಗ. ನಾವು ನೋಡ್ತೀವಿ ಹಾಸ್ಟೆಲ್ಗಳಲ್ಲಿ ನಮ್ಮ ಜನಸಂಖ್ಯೆ SC STಗಳ ಅಣ್ಣ ತಮ್ಮರ ಜನಸಂಖ್ಯೆ ಕಡಿಮೆ ಇದೆ. ಯಾಕ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಹಳ್ಳಿಯಿಂದ ಸಿಟಿಗೆ ಓದ್ಲಕ್ ನಡೆದಿದ್ದೀವಿ. ಅಲ್ಲಿ ಯಾರೋ ನಮ್ಗ ಅವ ಟ್ಯಾಲೆಂಟ್ ಅನ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ರ ಅವ್ರ ಪೊಲಿಟಿಕಲ್ ಪಾರ್ಟಿ ನಮ್ಗೆ ರಿಜಾಯಿನ್ ಮಾಡ್ತಾ ಇದಾರ, ಅರ್ಧ ಹಾದಿ ಕೈ ಬೀಳತ್ತಾರ. ಇವ ಕಡೆ ಸೀದಾ ಲೀಡರ್ ಬಿ ಆಗಲ್ಲ ಹೊಂಟನ, ಇವ ಈ ಕಡೆ ಸೀದಾ ಎಜುಕೇಶನ್ ಕೊಟ್ಟು ಒಳ್ಳೆ ನೌಕರಸ್ತಿ ಬಿ ಆಗಲ್ಲ ಹೊಂಟಾನ. ನಮ್ಮ ಸಮುದಾಯದ ಅಣ್ಣ ತಮ್ಮರು ನೌಕರಸ್ಥ 90% ಕಡಿಮೆ ಆಗಿದೆ ಅಂತ ಅನಿಸ್ತದ ನನಗೆ. ಇವತ್ತಿನ ದಿನಮಾನದಲ್ಲಿ 90% ಇವ್ರು ಓದಿ ನೌಕರಿಯನ್ನು ಹಿಡ್ತಾ ಇಲ್ಲ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೀ ನಾವು ಮೂರ್ತಿ ಅನಾವರಣ ಮಾಡಿ ಕೂಡೋದಲ್ಲ, ನಮ್ಮ ಅಣ್ಣ ತಮ್ಮರಿಗೆ ಓದಿಸ್ಬೇಕು. ನಾವು ಎಲ್ಲಿ ತರ ನಾವು ಓದಿಸಲೇವು, ಒಳ್ಳೆ ಶಿಕ್ಷಣ ಕೊಡಲೇವು. ಓದಿಸೋದಂದ್ರೆ ಬರೇ ಓದಿಸ್ ನೌಕರಿ ಮಾಡೋದಲ್ಲ, ಬಾಬಾ ಸಾಹೇಬ್ ಅವ್ರ ನಿಜವಾದ ಹೋರಾಟವನ್ನ ತಿಳ್ಕೊಬೇಕಾದ್ರ ನಾವು ಓದಬೇಕು, ಓದಿಸ್ಬೇಕು. ಹಾಗಾಗಿ ನಮ್ಗೆ ಕರೆದಿ ಸನ್ಮಾನ ಮಾಡಿ ಖುಷಿ ಆಯ್ತು. ಬಸವಣ್ಣನವರು ಇಲ್ಲೇ ಇದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಈ ಮಾರ್ಗ, ಈ ಒಂದು ನೀವು ಏನು ತೋರಿಸ್ಕೊಟ್ಟಿರಲ್ಲ, ಇದು ಪ್ರತಿ ಹಳ್ಳಿಗಳಿಗೆ ನಡೀಲಿ. ಯಾವುದೇ ಎಲ್ಲಾ ಸಮಾಜರು, ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಫುಲೆ ಆಗಲಿ, ಜ್ಯೋತಿಬಾ ಫುಲೆ ಆಗಲಿ, ಕಾಂಶಿರಾಮ್ ಜಿ ಆಗಲಿ, ಇವರೆಲ್ಲರೂ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂತ ತಮ್ಗೆಲ್ಲ ತಿಳಿಸ್ಕೊಟ್ಟಿದ್ರಿ. ಇದೇ ಒಂದು ಉದಾಹರಣೆ, ದೊಡ್ಡ ಉದಾಹರಣೆ ಅದಂತ ನಾನು ಈ ವೇದಿಕೆ ಮುಖಾಂತರ ಹೇಳಿ ನಾನು 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಾವೇ ದಲಿತ ಸಂಘರ್ಷ ಸಮಿತಿ ಗ್ರಾಮ ಶಾಖೆ ಮಾಡಿ ಉದ್ಘಾಟನೆ ಮಾಡಿದ್ದೀವಿ. ಇದು ಪುನರಸ್ಥಾನ ಆಗಿದೆ ಸ್ಟ್ಯಾಚ್ಯೂ. ಮತ್ತೆ ಸ್ಟ್ಯಾಚ್ಯೂ, ಹೊಸ ಸ್ಟ್ಯಾಚ್ಯೂ ಬಂದಿದೆ ಬೇರೆ. ಅವಾಗ 10-12 ಮನೆ ಇದ್ದು, ಈಗ ಹೆಚ್ಚಿಗೆ ಮನೆ ಆಗ್ಯಾವ. ಅವಾಗ ಗುಂಡಪ್ಪ ಮತ್ತು ರಾಮಚಂದ್ರ ನಮ್ಮ ಗ್ರಾಮ ಸಂಚಾಲಕ ಅವಾಗಿನ ಟೈಮ್. ಪರಿವರ್ತನೆ ಇವತ್ತಲ್ಲ, 30-40 ವರ್ಷ ಕೆಳಗೆ
ಎಲ್ಲಾ ಸಮಾಜಗಳು ಒಂದ್ ಕಡೆ ಕುಂತಿ ಅವತ್ತೇ ಈ ಮೂರ್ತಿ ಕೂಡ್ಸಿ ನಾವು. ಇದೇನು ಹೊಸ್ತಿ, ಯಾಕಂದ್ರೆ ಇವತ್ತಿಗೂ ಒಂದು ಅಟ್ರಾಸಿಟಿ ಆಗಿರಿ ಇಲ್ಲಿ. ಯಾವುದೇ ಜಾತಿ ನಿಂದನಿಲ್ಲ, ಯಾವುದೇ ಇದು ಕೆಲಸ ಆಗಿದೆ ಕೆಟ್ಟ ಕೆಲಸ. ಅದಕ್ಕೆ ಈ ಊರಿನ ನಮ್ಮೂರಿಗೂ ಮತ್ತೆ ಬೇರೆ ಎಲ್ಲಾ ಸಮಾಜದ ಮುಖಂಡರಿಗೆ ನಾನು ಅಭಿನಂದಿಸ್ತೀನಿ. ಈಗಾಗಲೇ ಟೈಮ್ ಭಾಳ ಆಗ್ಯದ, ಹೊಸವೇ ಆಗ್ಯಾವ, ಎಲ್ಲರಿಗೂ ಗೊತ್ತಾವ ನಮ್ಗೆ. ನನಗಿಂತ ಮುಂಚೆ ನಮ್ಮ ತೆಂಗಳಿ ಬರೋದ್ರ ಬಹಳಷ್ಟು ಮಾತಾಡಿದ್ರೆ, ಸರಿಯಾಗಿ ಮಾತಾಡ್ರೆ. ನಮ್ಮ ಮನೋರು ಮಾತಾಡಿದ್ರು, ಮಳಗಿಯವರು, ಮುಳುಕೇರಿ ಮಾತಾಡಿದ್ರು. ಅದಕ್ಕೆ ನಾ ಏನು ಹೊಸ ಇಲ್ಲ ಊರಿಗೆ, ಆದ್ರೆ ಒಂದು ಅಭಿನಂದಿಸ್ತೀನಿ. ಸಣ್ಣ ಊರಿದ್ರು ಕೂಡ ಬಹಳ ಅದ್ಭುತವಾದಂಥ ಸ್ಟ್ಯಾಚ್ಯೂ ಮತ್ತೆ ಹೊಸದಾಗಿ ತಂದು ಕೂಡಿಸಿರಿ. ಅವಾಗಿನ ನಮ್ಮ ಕಮಿಟಿ ಅಲ್ಲಿ ಮ್ಯಾಲ್ಕತ್ತಿ ಎತ್ತೀವಿ, ಪೂರಾ ರೋಡ್ ಮಾಡಿ ಪೂರ ಅದಕ್ಕೆ ಕಮಿಟಿಯಲ್ಲಿ ಹತ್ತದ. ಆದ್ರೆ ಸ್ಟ್ಯಾಚ್ಯೂ ಕೂಡಿಸಿದೆ ಒಂದು ಖುಷಿ ಪಡಿಬೇಡ್ರಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಸುಮ್ಮನೆ ಕೂಡೋದು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಕುಂದ್ಮೇಲೆ ಪರಿವರ್ತನೆ ಆಗ್ಬೇಕು. ಪರಿವರ್ತನೆ ಏನಂದ್ರ, ಅಂಬೇಡ್ಕರ್ ಕೈಯಾಗ ಪುಸ್ತಕ ಇದೆ, ಒಂದು ಬಟ್ ಮಾಡಿದ್ದಾರೆ. ಪುಸ್ತಕ ಓದೋದು ಕಲಿಬೇಕು, ಬಟ್ ಅಂದ್ರ ಸಂಘಟಿತರಾಗ್ರಿ, ಒಂದ್ ಕಡೆ ಬರ್ರಿ ಅಂತ. ಎಲ್ಲಾ ಸಮುದಾಯಕ್ಕೆ ಒಂದ್ ಕಡೆ ಆಗ್ಬೇಕು, ಗ್ರಾಮದ ಉದ್ಧಾರ ಆಗ್ಬೇಕು, ನಮ್ಮ ಓಣಿಗೆ ಉದ್ಧಾರ ಆಗ್ಬೇಕು. ಎಲ್ಲಾ ಸಮಾಜ ವ್ಯವಸ್ಥೆಗಳಿಗೆ ಏನು ಬದಲಾವಣೆ ತರಂತ ಕೆಲಸ ಅವ, ಅಂಧಕಾರದ ವಿರುದ್ಧ ಹೋರಾಟ ಮಾಡ್ದ, ಅದು ಒಂದಾಗಿ ಮಾಡ್ರಿ ಅಂತ ಅದು ಬಟ್ ಮಾಡ್ತದೆ. ಅದಕ್ಕೆ ಇವತ್ತು ಮೊಬೈಲ್ ದುನಿಯಾ ಅದ. ಈ ಮೊಬೈಲ್ಗಳು ಇವತ್ತು ಮಕ್ಕಳು ಕೈ ಕೊಡಬೇಡ್ರಿ. ಪುಸ್ತಕ ತಂದು ಕೊಡ್ತಾ ಹೋಗ್ರಿ, ಸಣ್ಣ ಆಗಲೆಕ್ಕ ಪುಸ್ತಕ ತಂದು ಕೊಟ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಒಂದೇ ಮಾತು ಹೇಳಿ ಮಾತು ಮುಗಿಸ್ತೀನಿ. ಇತಿಹಾಸ ಮರೆತವರು ಇತಿಹಾಸ ಶ್ರೇಷ್ಠರು. ಅದಕ್ಕೆ ನಮ್ಮ ಇತಿಹಾಸ ಬಾಬಾ ಸಾಹೇಬ್ ನಮಗ ಪುಸ್ತಕ ಓದಂತ ಕೊಟ್ಟಾರ, ಬೌದ್ಧ ಧರ್ಮ ಕಡೆ ಹೋಗ್ರಂತ ಕೊಟ್ಟಾರ. ಆದ್ರೆ ನಾವು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಬೇರೆ ಊರಿಗೆ ನಾ ಕಂಪೇರ್ ಮಾಡಿದ್ರೆ ಈ ಊರು ಭಾಳ ಒಳ್ಳೇದದ. ಒಳ್ಳೆ ಮುಂದೆ ಬಂದಿರಿ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿರಿ. ನಿಮ್ಗೆಲ್ಲ ಇವತ್ತ ಗೌತಮಗ ಆ್ಯಂಡ್ ಎಲ್ಲ ಟೀಮಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಿ, ನನಗೆ ಕರೆದಿ ಈ ಒಂದು ನಾನು ಮೊದಲೇ ನಿಮ್ಗೆ ಕ್ಷಮೆ ಕೇಳಬೇಕು. ನಾನು ಲೇಟ್ ಮಾಡಿ ಬಂದ, ಯಾಕಂದ್ರೆ ಬೇರೆ ಒಂದು ಸಮಸ್ಯೆ ಇತ್ತು ನನಗೆ. ನಾನು ಲೇಟ್ ಮಾಡಿ ಬಂದರೂ ಕೂಡ ತಾವು ಕಾರ್ಯಕ್ರಮ ಬಹಳ ಸುದೀರ್ಘವಾಗಿ ಸರಿಯಾಗಿ ಎಲ್ಲರೂ ಮಾತು ಕೇಳಿ ಇಷ್ಟೊತ್ತು ಕುಂತೀರಿ. ನಿಮ್ಮನ್ನು ಅಭಿನಂದಿಸ್ತೀನಿ. ಮತ್ತೆ ನಾ ಬರ್ತಾ ಇರ್ತೀನಿ, ಮಾತಾಡೋಣ. ಅದಕ್ಕೆ ಹೇಳಿ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಸೊ ಇಡೀ ದೇಶ ಕಟ್ಟಬೇಕಪ್ಪ ಆದ್ರ ಮಹಿಳೆಯರಿಗೆ ನಂಬಿರಿ ಅಂತ ಹೇಳ್ತಾರ. ಇವತ್ತಿನೂ ಕೂಡ ಎಲ್ಲರೂ ಇಲ್ಲಿ ಆಗದಂತ ಇಲ್ಲಿ ಹಿರಿಯರು ಕೂಡ, ಈ ಊರು ಮುಖಂಡರು ಕೂಡ ಹಸಿವಿನಿಂದ ಸತ್ತವರು, ಸೈಜಿಗಲ್ಲು ಒತ್ತರು ನನ್ನ ಜನಗಳಂತ ಬಾಬಾ ಸಾಹೇಬ್ ಹೇಳ್ತಾರಲ್ಲ, ಇದು ಪ್ರಾಮಾಣಿಕತೆ ಎಂದಿದು. ಯಾಕ ಅಷ್ಟು ಈಜಿ ಕೂತ್ಕೊಡಲ್ಲ ಮೂರ್ತಿ ಇದು. ಯಾಕ ನೋವು ಉಂಡವ್ರು ಇರ್ತಾರೆ ಇಲ್ಲಿ. ಯಾಕ ಇದಕ್ಕೆಲ್ಲ ಇಲ್ಲಿ ಕೂಡ್ಸಿನವರು, ಇಲ್ಲಿ ಬಂದಿನವರು ಇದಕ್ಕೆಲ್ಲ ಎಷ್ಟು ಶ್ರಮ ಪಡಿದಲ್ಲ, ಅವ್ರಿಗೆ ನಾನು ವೇದಿಕೆಯಿಂದ ಕೃತಜ್ಞತೆಯಾಗಿರ್ತೀನಿ ನಾನು. ಯಾಕಂದ್ರೆ ಅನುಭವ ಎಷ್ಟಿದೆ, ಅದು ಹೇಗೆ ಕೂತಿದೆ, ಎಷ್ಟು ಸೆಕೆಂಡ್ ನೋವು ಉಂಟಿನವರು ಅವ್ರಿಗೆ ಗೊತ್ತಿದೆ. ಮಹಿಳೆಯರಿಗೂ ಕೂಡ ಇರ್ತಾರೆ, ಗಂಡು ಮಕ್ಕಳು ಕೂಡ ಇರ್ತಾರೆ. ಸೊ ಹಾಗಾಗಿ ಅದು ಎಷ್ಟು ರೀತಿಯಿಂದ ಕೂತಿದೆ ಅಲ್ಲ, ಆ ರೀತಿಗಳು ಸಂದೇಶ ಕೊಡ್ತಾ ಇದೆ ಬಾಬಾ ಸಾಹೇಬ್. ಯಾಕಂದ್ರೆ ಅವ್ರು ನೋಡಿ, ಅವ್ರು ಹುಟ್ಟಿದ ಎಷ್ಟು 10 ಅಡಿ. ಇವತ್ತು ವಿಶ್ವ ತುಂಬ 190 ರಾಷ್ಟ್ರಗಳದಾಗ 10x10 ಯಾರು ಇಲ್ಲ. ಎಲ್ಲರದು 30-40 ಸೈಜ್ ಇದೆ. ಇವತ್ತು ಬಾಬಾ ಸಾಹೇಬ್ ಹುಟ್ಟಿದ ಬರೀ 10 ಅಡಿ ನೋಡಿ. 10 ಹಿಂಗ 10 ಇಂಟು 10 ಇದೆ. ನಿಮ್ಮೂರಾಗೆ 40 ಮನಿ ಇದೆ, ನಿಮ್ಮ ಊರಿನಲ್ಲೇ ಕೂಡ ಯಾರ್ದು ಮನಿ ಇಲ್ಲ, ಅಷ್ಟು ಮನಿ ಇದೆ. ಸೊ ಯೋಚನೆ ಮಾಡಿ, ಡೂ ಯು ಥಿಂಕ್ ಟುಡೇ? ಸೊ ನಾವೇನ್ ಮಾಡಬೇಕು? ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪರಿವರ್ತನೆ ಜಗದ ನಿಮ್ಮ 368 ಹೇಳ್ತೆ ಆಲ್ರೆಡಿ ಆರ್ಟಿಕಲ್. ಸೊ ಹಾಗಾದ್ರೆ ನಾವು ಏನಾದ್ರು ಮಾಡಿದೇವಾ? 368 ಆರ್ಟಿಕಲ್ ಇಟ್ಕೊಂಡು ನಾವು ಏನಾರ ಬಂದಿದ್ದೇವಾ? ಯಾಕೆ ಆಗಬಾರ್ದು? ಪರಿವರ್ತನೆ ಜಗದ ನಿಯಮ. ಸೊ ನೀವು ಬಿಲೀವೇ ಮಾಡಿಲ್ಲ. 134 ಜಯಂತಿ ನಮ್ಮ ಊರಾಗ ಆಗುತ್ತೆ, ನಮ್ಮ ಬಾಬಾ ಸಾಹೇಬ್ ಸಿಗುತ್ತೆ ಅಂತೇಳಿ ನೀವೇ ಬಿಲೀವ್ ಮಾಡಿಲ್ಲ. ಅದು ಬಾಬಾ ಸಾಹೇಬರು ಎಂದೇ ಹೇಳಿದಾರೆ, 1950ರಲ್ಲೇ ಹೇಳ್ತಾರೆ. ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ. ಸಾಮಾಜಿಕ ಪರಿವರ್ತನೆ, ಆರ್ಥಿಕ ಪರಿವರ್ತನೆ, ಸಾಂಸ್ಕೃತಿಕ ಪರಿವರ್ತನೆ. ಸೊ ಸಾಮಾಜಿಕ ಪರಿವರ್ತನೆ ಅಂದ್ರೆ ಆಯ್ತಾ ಇಷ್ಟೇನಾ? ಆರ್ಟಿಕಲ್ 38 ಬಹಳ ಜವಾಬ್ದಾರಿ ಬಾಬಾ ಸಾಹೇಬ್ರದು. ನೋಡಿ, ಸಾಮಾಜಿಕ ಪರಿವರ್ತನೆ ಬೇಕಾದ್ರೆ ಬರೀ ನಾವು ಇಲ್ಲೇ ನಮ್ಮ ಈಟೆ ಇಟ್ಕೊಂಡಲ್ಲ, ಇಡೀ ವಿಶ್ವದಾಗೆ ನಾವು ಒಂದು KS ಆಫೀಸರು, ಒಂದು IAS ಆಫೀಸರು ಒಂದು ಓಣಿ ಅಳಿಯಕ್ಕೆ ಹೋಯ್ತಾರ, ಒಂದು ನಗರ ಅಳಿಯಕ್ಕೆ ಹೋಯ್ತಾರ ಅಂದ್ರೆ ಆ ಸ್ಥಳವನ್ನು ಅಲ್ಲಿ ಮಹಿಳೆಯರು ಪರಿವರ್ತನೆ ಆಗಿದಾರೆ ಇಲ್ಲ ನೋಡಿ. ಅವರು ಯಾವ ತರ ಬಟ್ ಮಾಡ್ತಾ ಇದಾರೆ. ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. 350 ಆರ್ಟಿಕಲ್ ಇಟ್ಕೊಂಡು ಬಾಬಾ ಸಾಹೇಬ್ ಅವರು ವೇದಿಕೆ IAS ಆಫೀಸರ್ ಬರ್ತಾ ಇದಾರೆ, ತಹಶೀಲ್ದಾರ್ ಬರ್ತಾ ಇದಾರೆ, PDO ಬರ್ತಾ ಇದಾರೆ. ಅಲ್ಲಿ ಆ ಗ್ರಾಮದ ಮಹಿಳೆಯರು ಪರಿವರ್ತನೆ ಆಗಿದ್ದಾರೆ ಇಲ್ಲ, ಮೊದಲು ಅದು ಗಮನ ಹರಿಸು ಅಂತ ಕೇಳ್ತಾರ ಅವ್ರು. ನೋಡಿ ಬಾಬಾ ಸಾಹೇಬ್ರಿಗೆ ಎಂತ ವಿಚಾರಗಳು ಅವ್ರದ್ದು. ನೋಡಿ ಎಂತ ಹಕ್ಕುಗಳು ಅವರು. 1891 ಹುಟ್ಟಿ 1956 ವಿಷಯಗಳು ಅವ್ರು ಎಷ್ಟು ನೋವು ಉಂಡಿರ್ಬೇಕು ಅವರು. ನೋಡಿ, ಅವ್ರು ಸಣ್ಣ ವಯಸ್ಸು, ಸಾಹೇಬರು ಹೇಳಿದಾರೆ ಆಲ್ರೆಡಿ. ಆದ್ರೂ ಕೂಡ ನಾವು ಅಷ್ಟು ಕಳ್ಕೊಂಡಿವ ಅಂತಂದು ಬಿಟ್ಟಕ್ಕಾಯ್ತದ? ಅವ್ರು 4 ಮಕ್ಕಳು ಕಳ್ಕೊಂಡಿದ್ದಾರೆ, ತನ್ನ ಹೆಂಡತಿ ಕಳ್ಕೊಂಡಿದ್ದಾರೆ ಅವರು. ಹಾಗಾದ್ರೆ ನಿಮ್ಗೆ ನೀರು ಕುಡಿಯೋ ಹಕ್ಕು ಚೌಧರಿ ಕಡೆ 1927ರಲ್ಲಿ ನಿಮ್ಗೆ ಚೌಧರಿ ಕಡೆ ಹಕ್ಕು ನೀರು ಕುಡಿಯೋದು ಬಿಟ್ಟಿದ್ರು ಅವರು. ತನ್ನ
ನನ್ನ ಮಗ ಸಾಯ್ತಾ ಇರ್ತಾನೆ ಆಲ್ರೆಡಿ ಆ ಸಂದರ್ಭದಲ್ಲಿ. ಸೊ ಮಡದಿ ಫೋನ್ ಮಾಡ್ತಾ ಇರ್ತಾರೆ, ಮಡದಿ ಅಣ್ಣ ತಮ್ಮರಿಗೆ ಫೋನ್ ಮಾಡ್ತಾರೆ ಬಾಬಾ ಸಾಹೇಬ್ರಿಗೂ. ಆದ್ರೆ ರಮಾಬಾಯಿ ಹೇಳ್ತಾರ ಅವರು, ರಮಾಬಾಯಿ ನಾನು ಬಂದಿದ್ದಾರೆ ಸಾವಿರಾರು ಲಕ್ಷ ಈ ಸಮಾಜ ಮಕ್ಕಳಿಗೆ ನಾನು ಕಳ್ಕೊಂಡಾಗುತ್ತೆ, ನಾನು ಬರಂಗಿಲ್ಲ, ಸಾಧ್ಯ ಆದಷ್ಟು ನೀನೇ ಮಣ್ಣು ಮಾಡ ಅಂತ ಹೇಳ್ತಾರೆ. ಸೊ ಇವತ್ತು ಯಾರಾದ್ರೂ ನಾವು ಒಂದು ಮಗು ಕಳ್ಕೊಂಡಿದ್ದೇವೆ ಹೇಳ್ರಿ ನೀವು? ಒಂದು ಮಗುವಿಗೆ ಕಳ್ಕೊಂಡಿದೆ ಅಂತ ವೇದಿಕೆ ಮೇಲೆ ಎದ್ದು ನಿಂತ ಹೇಳ್ರಿ ನೋಡೋಣ. ನಿಮಗೆ ನಾನು ಜೀವ ಇರೋವರ್ತಕ ನಾನು ಕತ್ತಂತೆ ಆಗಿರ್ತೀನಿ ನಾನು. ಸೊ ಆಗ ನಾವು ಪರಿವರ್ತನೆ ಅಂದ ತಕ್ಷಣ ಆ ದಿಕ್ಕಿಗೆ ಹೋಗ್ಬೇಕಾಗಿದೆ. ನಾವು ಮಾಡಬೇಕಾಗಿದೆ ಕೆಲಸ, ಮಾಡೋ ಕೆಲಸ ಭಾಳ ಇದೆ ನಮ್ಗೆ. 40 ಮನೆಗಳಿದೆ ಇಲ್ಲಿ. 40 ಮನೆಗಳಿದಾಗ PDO ಸಾಹೇಬರಿಗೆ, ಇಲ್ಲಿ ಗ್ರಾಮದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಾನು 350 ಆಟಿಲ್ ಇಟ್ಕೊಂಡೆ ನಾನು ಬಂದಿದ್ದೆ. ಅದಕ್ಕಾಗಿ ನಾನು ಅತ್ತ ದೀಪ ಭಾವ ಅಂತ ಹೇಳ್ತಾರೆ ಗೌತಮ್ ಬುದ್ಧರು. ಹೇಳೋದು ಹೇಳ್ತೀವಿ, ಸತ್ಯ ಹೋಗಿ ಹೇಳೋಗ ಅಂತ ಹೇಳ್ತಾರ ಅವ್ರು. ನಿನಗೆ ನೀನೇ ಮಾರ್ಗ, ನಿನಗೆ ನೀನೇ ಬೆಳಕು, ನಿನಗೆ ನೀನೇ ದೇವರು. ನೋಡಿ ಎಂತ ಮಾತು ಮಹಾತ್ಮ ಗೌತಮ್ ಬುದ್ಧರು ಹೇಳ್ತಾರ ಅವ್ರು. ಇವತ್ತು ಹೇಳಿಲ್ಲ, 2500 ವರ್ಷಗಳಿಂದ ಹೇಳಿದಾರ ಅವರು. ಹೇಳ ವೇದಿಕೆ ನಿನಗೆ ಅವಕಾಶ ಇದೆ ಅಂತಂದ್ರೆ ವೇದಿಕೆಯಲ್ಲಿ ಸತ್ಯವನ್ನು ಹೋಗಂತ ಹೇಳ್ತಾರೆ. 40 ಮನೆಗಳಾಗಿದೆ, ಎಷ್ಟು ನೀವು ಅಭಿವೃದ್ಧಿ ಆಗಿದ್ದಾರೆ, ಎಷ್ಟು ಪರಿವರ್ತನೆ ಆಗಿದೆ, ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಎಷ್ಟು ನೀವು ಅಭಿವೃದ್ಧಿ ಹೊಂದಿದ್ದೀರಿ, ಇದಕ್ಕೆ ನೀವೇ ಪ್ರಶ್ನೆ ಮಾಡ್ಕೋಬೇಕು, ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಬರಬೇಕು. ಮೈ ಲೈಫ್ ಇಸ್ ಮೆಸೇಜ್, ನನ್ನ ಸಂದೇಶಕ್ಕೆ ನೀವು ಬರಬೇಕಪ್ಪ ಆದ್ರೆ ಇದಕ್ಕೆಲ್ಲ ನೀವು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ತ್ಯಾಗ ಬಲಿದಾನದಿಂದ ಬರ್ಬೇಕಂತ ಹೇಳ್ತಾರೆ. ಅಲ್ವಾರು ಈಕ್ವಲ್ ಆರ್ಟಿಕಲ್ 40 ನಡೀತಾ ಈ ವೇದಿಕೆ ಕೂತಿದ್ದೇವೆ ಅಂತಂದ್ರ ಸಮಾನತೆ ಆರ್ಟಿಕಲ್ 40 ನಾವು ವೇದಿಕೆ ಹಂಚ್ಕೊಂಡಿದ್ದೇವೆ. ನಾವು ಲೀಗಲ್ ಡಾಕ್ಯುಮೆಂಟ್ರಿ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಆರ್ಟಿಕಲ್ 14. ನೋಡಿ ಎಷ್ಟು ಅವ್ರು ಎಂತ ಆಲೋಚನೆ, ಅವ್ರದ್ದು ಎಂತ ನೋಡಿ, ದೂರದರ್ಶಿ, ಸತ್ಯದರ್ಶಿ, ಸಮದರ್ಶಿ, ಪಾರದರ್ಶಿತ ಇಟ್ಕೊಂಡೆ ಅವರು ಇಷ್ಟೊಂದು ಸಾಮಾಜಿಕವಾಗಿ ಹೋರಾಟ ಮಾಡಿದ್ದಾರೆ. ಅವರು 1927 ಅಷ್ಟೇನ ಮಾಡಿ ಸತ್ಯಾಗ್ರಹಣ ಎಟ್ಲೀಸ್ಟ್ ಒಂದು ಮಂದಿರಕ್ಕೆ ಹೋಗ್ತಾ ಇದಾರೆ, ರೋಡಿನ ಮೇಲೆ ಹೋಗ್ತಾ ಇದ್ರೆ, ಅಲ್ಲಿ ಮಂದಿರ ಅದಂದ್ರೆ ನಮಗೆ ಮೈಲಿಗೆ ಆಗ್ತಾ ಅಂತ ಹೇಳ್ತಾ ಇದಾರೆ. 200 ಮೀಟರ್ ದೂರಿಂದ ಹೋಗ್ಬೇಕಂತ ಹೇಳಿ ಹೇಳ್ತಾ ಇದ್ರು ಆಲ್ರೆಡಿ. 1930ರಲ್ಲಿ ಕಾಳಾರಾಮ್ ಮಂದಿರ ಪ್ರವೇಶ ಮಾಡಿಸಿದ್ರು. ನೋಡಿ ಕಾಳಾರಾಮ್ ಮಂದಿರ ಪ್ರವೇಶ ಮಾಡ್ಬೇಕಾದ್ರು ಆದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ರಮಾಬಾಯಿ ಎಷ್ಟು ಆಸೆ ಇರ್ತದ ಪಂಡರನಾಥ್ಗೆ ಹೋಗ್ಬೇಕಂತ ಹೇಳಿ. ಆದ್ರೆ ಅವ್ರು ಬಾಬಾ ಸಾಹೇಬ್ರಿಗೆ ಹೇಳ್ತದ, ಹೌದು ತನ್ನ ಮಡದಿ ಹೇಳ್ತಾ ಇದಾರ. ಆದ್ರೆ ಬಾಬಾ ಸಾಹೇಬ್ರು ಹೇಳ್ತಾರ, ಹೌದು ರಮಾಬಾಯಿ ನಿನಗೆ ನಾವು ಹೋಗ್ತೀನಿ, ನಮಗೆ ಒಳಗಡೆ ಬರುವ ಪ್ರವೇಶ ಇಲ್ಲದಂತಾರೆ, ಒಳಗಡೆ ನೀ ಪೂಜೆ ಏನ್ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಾರ ಅವ್ರು. ಬಾಬಾ ಸಾಹೇಬ್ ಅವರು 56 ತನಕ 1950 ಪ್ರಶ್ನೆ ಮಾಡಿ ಅವ್ರ ಜೀವನ ಮರಣ ಹೊಂದಿದರು. ಎಲ್ಲೂ ಪ್ರಶ್ನೆ ಬಿಟ್ಟರು. ಇವತ್ತಿನ ನಾವು ಒಬ್ಬರು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ, ಪಕ್ಕದ ಮನೇಲಿ ಲಾಕ್ ಹಾಕೊಂಡು ಕೊಡ್ತಾ ಇದಾರೆ. ಇವತ್ತಿನ ಸರ್ಕಾರಿ ನೌಕರರ ಮೇಲೆ ಆರ್ಟಿಕಲ್ 23, 24 ಹೇಳುತ್ತೆ ದೌರ್ಜನ್ಯ ಆಗ್ತಿದೆ. ಪಕ್ಕದಾಗ ಆದ್ರೆ ಒಂದು ಆಫೀಸರ್ ಬಂದು, ಒಂದು ಐಆರ್ ಆಫೀಸರ್ ಬಂದು ಕೇಳಕ್ ರೆಡಿ ಇಲ್ಲ. ಮತ್ತೆ ಯಾಕೆ ಬರ್ತದ ಲೀಗಲ್ ಡಾಕ್ಯುಮೆಂಟ್ ಯಾಕೆ ಕೊಟ್ಟರು ಬಾಬಾ ಸಾಹೇಬರು? ನೋಡಿ ಯಾಕೆ ಕೊಟ್ಟಿದ್ದಾರೆ ಅವರು? ಮಂದಿರ ಪ್ರವೇಶಕ್ಕೆ ಹೋಗ್ಬೇಕಪ್ಪ ಆದ್ರೂ ಕೂಡ ಪದ ಹೇಳ್ತಾರೆ ರಮಾಬಾಯಿಗೆ. ಆದ್ರೆ ರಮಾಬಾಯಿ ನಾನು ಹೇಳ್ತೀನಿ, ನನಗೆ ಮಂದಿರ ಪ್ರವೇಶ ಮಾಡೋ ಒಳಗಡೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ನನಗೂ ಫಂಡಮೆಂಟಲ್ ರೈಟ್ ಇದೆ. ನನಗ 1235 ಆರ್ಟಿಕಲ್ ಇದೆ, ನನಗೆ ಒಳಗೋಗೋ ಹಕ್ಕಿದೆ. ನನ್ನ ಸಮಾಜಕ್ಕೆ ಬರೀ ಒಬ್ಬರಿಗೆ ಹೇಳಿಲ್ಲ, ಅವ್ರು SC ST 140 ಕೋಟಿಗೆ ಫಸ್ಟ್ ಹೇಳ್ತಾ ಇದಾರೆ. ಅದು 140 ಕೋಟಿ ಮಂದಿರ ಪ್ರವೇಶ ಮಾಡಬೇಕು, ನನ್ನ ಆಸೆ ಒಬ್ಬರದಲ್ಲ ಅಂತ ಹೇಳ್ತಾರ ಅವರು. ಯಾಕಂದ್ರ ಕೆಲವು ಸಮಾಜದಲ್ಲಿ ಹೇಗಿದೆ ಅಂದ್ರೆ ಜನಗಳು ಬರೀ SC ST ಅಂದಿದಾರ ಪದ ಅಂತ ಅಲ್ಲದು, ಸೂತ್ರರ ಅಂತ ಪದ ಬಳಸ್ತಾರ. ಅಲ್ಲಿ ಸೂತ್ರರ ಬರೀ SC ST ಅಲ್ಲ, ಅತಿ ಸೂತ್ರರ ಸ್ಪರ್ಶರು. ನೋಡಿ ಸೂತ್ರರವರು ಯಾರು? ಇಡೀ ಎಲ್ಲಾ ಸಮಾಜದವರು ಸೂತ್ರರವರು. ಶಿವಾಜಿ ಮಹಾರಾಜ್ ಹಿಡ್ಕೊಂಡು ಸೂತ್ರರವರು. ಅರ್ಥ ಮಾಡ್ಕೋಬೇಕು ನಾವು. ಎಲ್ಲಿ ಪದಗಳು ಬಾಬಾ ಸಾಹೇಬ್ ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾರ ಅವರು. ಎಲ್ಲೂ ಕೂಡ ಒಂದು ಚೂರಿ ಹಿಡಿಯಿಲ್ಲ ಬಾಬಾ ಸಾಹೇಬರು, ಎಲ್ಲೂ ಕೂಡ ತಪ್ಪು ಮಾಡಿಲ್ಲ. ಈಗ ಒಂದು ಕಡೆ ನಾನು ತಪ್ಪು ಮಾಡಿದೆ ಅಂದ್ರೆ ನನ್ನ ಸಮಾಜ ಮುಳುಗೋಗ್ಬಿಡ್ತು ಅಂತ ಹೇಳ್ತಾರೆ. ನನ್ನ ಜನ, ನನ್ನ ಮೇಲೆ ನಂಬಿಕೆ ಇಟ್ಟ ಜನ. ನೋಡಿ ಅವ್ರು ಎಂತ ವಿವೇಚನೆ ಅವ್ರದ್ದು, ಎಂತ ವಿಜಿಲೆನ್ಸ್ ಅವ್ರದ್ದು. ನೋಡಿ ಅವ್ರದ್ದು ಜಾಗೃತಿ ಎಂತ ಅವ್ರದ್ದು. ಇವತ್ತು ನಾವು ಕೂಡ ಅಮಲೋತ್ಪಾದನಲ್ಲಿ ಕೂಡ ನಾವು ಇಟ್ಕೊಂಡ್ಬಿಟ್ಟಿದ್ದೇವೆ. ನಾವು ಇಲ್ಲಿ ಬಾಬಾ ಸಾಹೇಬ್ರಿಗೆ ಎಷ್ಟು ಹಕ್ಕು ಕೊಡಬೇಕಂತ ನನ್ನ ಜನಕ ಒಂದು ರೋಡಿಗೆ ಹೋಗಿ ಏನಾದ್ರು ಒಂದು ಬಟ್ಟೆ ಹಾಕಬೇಕು, ಒಂದು ಬಡಿಗೆ ಹಿಡ್ಕೋಬೇಕು, ಒಂದು ಏನಾದ್ರು ತಗೋಬೇಕಂದ್ರೆ ಪರ್ಮಿಷನ್ ಇದಿಲ್ಲ. 1919 ಸೌತ್ ಬೋರ ಕಮಿಟಿ ಮುಂದೆ ಮನವಿ ಮಂಡಿಸ್ತಾರಲ್ರಿ ಅವರು. ಯಾರಿಗೋಸ್ಕರ ಅವರು? 1919 ವಯಸ್ಸು 28 ಅವ್ರದ್ದು. ಇವತ್ತು ನಾವು 28 ವಯಸ್ಸಿನ ಕಾರಿನಲ್ಲಿ ತಿರುಗಾಡ್ತಿದ್ದ, ವಯಸ್ಸು 28 ಅವ್ರದ್ದು. ಆ ಸಂದರ್ಭದಾಗ ಮನವಿ ಏನಂತ ಸಂಭವಿಸ್ತಾರ ಅವರು? 197 ಹಕ್ಕುಗಳು. ನೋಡಿ ಅವ್ರು ಎಂತ ಆಲೋಚನೆ ಅವ್ರದ್ದು. ಒಂದೆರಡು ಹಕ್ಕುಗಳಲ್ಲ, 197 ಹಕ್ಕುಗಳು ಮಂಡಿಸ್ತಾರ ಅವರು. ನನ್ನ ಜನಕ್ಕೆ ಓಟಿನ ಹಕ್ಕು ಬರಬೇಕು, ನನ್ನ ಜನಕ್ಕೆ ಮನೆ ಸಿಗಬೇಕು, ನನ್ನ ಜನಕ್ಕೆ ಎಲ್ಲ ನೌಕರಲ್ಲಿ ಹೋಗ್ಬೇಕು, ಮಿಲಿಟರಿಯಲ್ಲಿ ಹೋಗ್ಬೇಕು, ಗ್ರಾಮ ಪಂಚಾಯತ್ ಸೇರ್ಕೋಬೇಕು. ನೋಡಿ ಆ ಸಂದರ್ಭದಾಗ ಇವರೆಲ್ಲ ಹೇಳಿದಾಗೆ ಆರ್ಟಿಕಲ್ 40
214 ಇವೆಲ್ಲ ಆರ್ಟಿಕಲ್ ಅಲ್ಲೇ ಬಂದಿದ್ದು. ಗ್ರಾಮ ಪಂಚಾಯತಿಗೆ ಮೇಡಿ ಮೇಲೆ ಅಧ್ಯಕ್ಷ ಆಗಿದಾರ ಆರ್ಟಿಕಲ್ 40. ಒಂದು ಕಟ್ಟ ಕಡೆ ಮಹಿಳೆ ವ್ಯಕ್ತಿಯನ್ನು ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಅಧ್ಯಕ್ಷ ಬೇಕಾದ್ರೆ ನಾನು ಆರ್ಟಿಕಲ್ 14 ಕೊಡ್ತಾ ಇದ್ದೀನಲ್ಲ ಅಂತೇಳಿ ಅವತ್ತು ಸೌತ್ ಬ್ಯೂರೋ 19 ಮಂಡನೆ ಮಾಡ್ತಾರ. ಆ ಸಂದರ್ಭದಲ್ಲಿ ಅವ್ರ ನೋವುಗಳೆಲ್ಲ ಹಿಡ್ಕೊಂಡು ಅಷ್ಟು ಮಾಡಿದಾಗ ನಾವು ಇವತ್ತು ಒಂದು ವೇದಿಕೆ ಮೇಲೆ ಬರ್ತಾ ಇದ್ದೇವೆ. ಒಂದು ಸರ್ಕಾರಿ ನೌಕರಿ ಆಗಲಿ, ಅರೆ ಸರ್ಕಾರಿ ನೌಕರಿ ಆಗಲಿ, ಒಂದು ನಾವು ಬಟ್ಟೆ ದೂರ್ಸೋದಾಗ್ಲಿ, ಕೋಟ್ ಹಾಕೋದಾಗ್ಲಿ, ಇದು ಬಾಬಾ ಸಾಹೇಬ್ರ ಕೊಡುಗೆ ಇದ್ರೆ ಇದು ಅಷ್ಟೇನ. 1919 ಬರೋ ಸಮಿತಿಗೆ ಇಷ್ಟೊಂದು ಹಕ್ಕುಗಳು ತಗೊಂಡ್ರು ಕೂಡ ಬಾಬಾ ಸಾಹೇಬ್ರಿಗೆ ಮನುಷ್ಯ ಒಪ್ಕೋಕ್ ರೆಡಿ ಇಲ್ಲಿ ಗೊತ್ತಾ ನೋಡಿ. ಬಾಬಾ ಸಾಹೇಬ್ರು ಹೇಳಿದ್ರು ಕೂಡ ಇವನ್ ಯಾರವ ನಿಂದಿಸಿದೆಯಾ, ಇವ ನಿಮ್ಮ ಮನೆ ಮಗ ನಿಂದಿಸಯ್ಯ. ಇದು ಯೂನಿವರ್ಸಲಿ ಟ್ರೂತ್ ಆಗಿದೆ. ಈಗ ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ರು ಒಬ್ಬರೇ ಇದು ಒಪ್ಕೊಂಡಿಲ್ಲ, ಬೇರೆ ಯಾರು ಅಲ್ಲ. ಇಡೀ ವಿಶ್ವದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನ, ಯಾರು ಒಪ್ಕೊಂಡಿಲ್ಲ ಇದಕ್ಕ. ಈಗೊತ್ತಿಗೂ ಕೂಡ ಇದು ಒಪ್ಕೋತಕ್ಕಿಲ್ಲ. ಇನ್ನೂ ಕೂಡ ರೋಡಿಗೆ ಹೋದ್ರೆ ಇವನ್ ಯಾರವನೇ ಏನೇ ಪದ ಬರುತ್ತೆ ಅಲ್ಲಿ, ಆ ಪದ ನಾನು ಬಳಸಕ್ಕೆ ನನ್ಗೆ ಇಷ್ಟ ಇಲ್ಲ ನೋಡಿ. ಈಗೊತ್ತಿಗೂ ಕೂಡ 78 ವರ್ಷ ಆಗಿದೆ. ಅವನ್ ಯಾರವ ಇವನ್ ಯಾರವ ಇವೆರಡು ಪದ ಇನ್ನೂ ಹೋಗಿಲ್ರಿ. ನಾನು ಒಪ್ಕೋತೀನಿ, ನಾನು ಇದು ಸತ್ಯ ಒಪ್ಕೋತೀನಿ. ನಾನು ಇಲ್ಲಿ ನೀವು 12 ಕಿಲೋಮೀಟರ್ ಹೋಗಿ ಇವಳು ಯಾರು ವರಿ, ಇವ್ರು ಯಾರ ಮನೆ ಸೊಸೆಯಳ, ಇವೆರಡೇ ಪ್ರಶ್ನೆ ಉದ್ಭವ ಆಗ್ಬಿಡ್ತಾವೆ ನೋಡಿ. ಎಂತ ಸಮಾಜ ಇದು. ಅದಕ್ಕೆ ಕನಕದಾಸರು ಕುಲ ಎಂದು ಹೊಡೆದಾಡದೆ ನಿನ್ನ ಕುಲದ ನೆಲೆಯನ್ನು ಬಲ್ಲಿರ ಅಂತ ಕೇಳ್ತಾರ ಕನಕದಾಸರು ನೋಡಿ. ಇದು ಸಮಸ್ಯೆ, ಇದು ನಿಜ ಜೀವನದಲ್ಲಿ ಆದಂತ ಸಮಸ್ಯೆ. ಇವತ್ತು ನನ್ನ ಮನೆ ಮಗಳು ಹೊರಗಡೆ ಹೋಗ್ಬೇಕಾದ್ರೆ ಇವಳು ಯಾರು ಮಗಳು, ನಿಮ್ಮೆಲ್ಲ ಆಗಿರ್ಬೇಕಿದು ವಿಷಯಗಳು. ಇದು ಯಾಕಂದ್ರೆ ನಾನು ದಿನನಿತ್ಯ ತಿರುಗಾಡ್ತೀನಿ. ನಾನು ಸಾಮಾಜಿಕ ಪರಿವರ್ತನೆ ಕಡಿದೆ ನಾನು ಕೆಲವೊಂದು ವೇದಿಕೆ ಹಂಚ್ಕೋತೀನಿ. ನಾನು ಇವತ್ತಿಗೂ ಕೂಡ ಸಿಕ್ಕಿದೇನ್ರಿ ನಮ್ಗ? ಬಾಬಾ ಸಾಹೇಬ್ರ ಡ್ರೀಮ್ ಏನಿತ್ತು ಹೇಳಿ ನೀವು. ಬಾಬಾ ಸಾಹೇಬ್ರು ಏನಂತ ನಮ್ಗ ಮೈ ಲೈಫ್ ಮೈ ಮೆಸೇಜ್ ಅಂತ ಹೇಳ್ತಾ ಇದಾರೆ ಅವ್ರು ನಿಂತ್ಕೊಂಡು ಬಟ್ ಮಾಡಿ. ಯಾಕೆ ಅವ್ರ ಸಮಾಜ ಕಟ್ಕೋಬೇಕಾಗಿತ್ತಲ್ಲ, ಅವ್ರು ಬಂಧು ಬಳಗ ಕಟ್ಕೋಬೇಕಾಗಿತ್ತಲ್ಲ. ದೊಡ್ಡ ಹುದ್ದೆಯಲ್ಲಿ ಇಂಗ್ಲೆಂಡ್ ನಲ್ಲಿ ಹೋಗಿ ಬಂದಿರ್ತಾರೆ, ದೊಡ್ಡ ಹುದ್ದೆ ಕಟ್ಕೊಂಡು ಸಮಾಜಕ್ಕೆ ಹೋಗ್ಬೇಕಾಗಿತ್ತಲ್ಲ. ಅವರು ಒಂದು ಅಮೆರಿಕದಲ್ಲಿ ಮನೆ ಕಟ್ಕೋಬೇಕಾಗಿತ್ತಲ್ಲ. ಹೇಳಿ, ನನ್ನ ಸಮಾಜ ಇದೆ, ನನ್ನ ಸಮಾಜಕ್ಕೆ ನಾನು ಒಂದೇಳೆ ಕೈ ಬಿಟ್ಟೆ ಅಂತಂದ್ರೆ ನನ್ನ ಸಮಾಜ ನಡು ದೋಣಿಯಲ್ಲಿ ಹೋಗ್ತಾ ಅಂತ ಹೇಳ್ತಾರೆ ಅವ್ರು. ಸೊ ಸಮಯ ಆಗಿದೆ ಅಂತೇಳಿ ಚಿತಿ ಕೊಡ್ತಾ ಇದ್ದಾರೆ ನೋಡಿ. ಹಾಗಾಗಿ ಪರಿವರ್ತನೆ ಆಗ್ಬೇಕಾಗಿದೆ, ಇನ್ನ ಪರಿವರ್ತನೆ ಆಗಿಲ್ಲ. ನಾನು ಧೈರ್ಯವಾಗಿ ಹೇಳ್ತೀನಿ, ಪರಿವರ್ತನೆ ಮಾಡೋದಿದೆ. ಆದ್ರ ನಾನು ಇತ್ತೀಚೆಗೆ ಬರತ್ತಾ ಹೊರತೀನಿ, ನಾನು ಗೂಗಲ್ ಸರ್ಚ್ ಮಾಡಿದೆ. ಇಡೀ ವಿಶ್ವದಾಗಲೇ ಬಾಬಾ ಸಾಹೇಬ್ ಅವರ ಮೂರ್ತಿ ಏಸು ಅಂತ ಕೇಳಿದ್ರೆ ಗೂಗಲ್ ಅಧ್ಯಕ್ಷ ಒಪ್ಪಕ್ಕೆ ರೆಡಿ ಇಲ್ಲ ನೋಡಿ. ಅಂದ್ರೆ ಬಾಬಾ ಸಾಹೇಬ್ರಿಗೆ ಎಷ್ಟು ಗೌರವ ಇದೆ, ಇಷ್ಟೇ ಸಂಖ್ಯೆ ಅಂತ ಕೊಡಕ್ ಆಗ್ತಾ ಇಲ್ಲ ಅದನ್ನ ಕೈಲಿ ಗೂಗಲ್ ಅಧ್ಯಕ್ಷಗ ವಿಶ್ವದ. ಅಂದ್ರೆ ಬಾಬಾ ಸಾಹೇಬರು ಎಷ್ಟು ಅವ ಅಂತ ಹೇಳ್ತಾರೆ ನೋಡ್ತಾ ನೋಡ್ರಿ, ಯೋಚನೆ ಮಾಡಿದ್ರು. ಅಂದ್ರೆ ಬಾಬಾ ಸಾಹೇಬರು ಎಷ್ಟು ಎಂತವರು ಅನ್ಟಚಬಲ್ ಅಂತ ಹೇಳ್ತಾರೆ ಬಾಬಾ ಸಾಹೇಬರಿಗೆಲ್ಲ. ಅದಕ್ಕೆ ಆ ಫೈರ್ ಮ್ಯಾನ್ ಯಾಕೆ ಮುಟ್ಟಕ್ಕಾಗಲ್ಲ ಯಾರಿಗೂ ಕೂಡ. ಈಗಿನ ಜನ ಹೇಗಿದೆ ಅಂತಂದ್ರೆ ನಾವು ಬಾಬಾ ಸಾಹೇಬರಿಗೂ ಮಾತಾಡೋದು ಅನ್ಯಾಯ ಆಯ್ತಂದ್ರೆ ಬಾಬಾ ಸಾಹೇಬ್ ಬರಬೇಕು, ಇಲ್ಲ ಅಂತಂದ್ರೆ ಇನ್ನೊಬ್ರು ಬರಬೇಕು ಉನ್ನತ ವರ್ಗದವರು ನೋಡಿ. ಈಗಿನ ಸಮಾಜ ನಡೆದ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆ ನಾನು ಅಷ್ಟೇ ಮಾತಾಡ್ತೀನಿ. ಪರಿವರ್ತನೆ ನಾನು ಆರ್ಟಿಕಲ್ 30ಗೆ ಹಿಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಾನು ಪುನಃ ಫ್ಯಾಕ್ಟ್ ಬರುತ್ತೆ 1932ರಲ್ಲಿ ಬಾಬಾ ಸಾಹೇಬ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರು ಒಂದು ಓಟ್ ಹಕ್ಕು ಹಾಕ್ಲಕ್ಕಿದ್ದಿಲ್ಲ ನಿಮ್ಗ ಹೇಳಿ. ಒಂದು ಓಟ್ ಹಕ್ಕು ಹಾಕಲ್ಲ ಪರ್ಮಿಷನ್ ಓನ್ಲಿ 4% ಇತ್ತು ಆಲ್ರೆಡಿ ಅವಾಗ. ಅಂತ ಸಂದರ್ಭದಲ್ಲಿ ಎಷ್ಟು ಹೋರಾಟ ಮಾಡಿದ್ರು ಅವರು. ಮಹಾತ್ಮ ಗಾಂಧಿ ಜೊತೆ ಹೋರಾಟ ಮಾಡಿದ್ರು. ಕಮ್ಯುನಲ್ ಅವಾರ್ಡ್ ಸಲುವಾಗಿ ಹೋಮ್ವರ್ಕ್ ಮಾಡಿದ್ರು ಅವರು 17 ಆಗಸ್ಟ್ 1932. ಆದ್ರೆ ಬಾಬಾ ಸಾಹೇಬ್ ಬಿಟ್ಟಿಲ್ಲ, ಅವ್ರು ನನ್ ಬಿಡಂಗಿಲ್ಲ ಅಂತ ಹೇಳಿದ್ರು. ನನ್ನ ಹಕ್ಕುಗಳಿಗೆ ನಾನು ಚಾಲೆಂಜಿಂಗ್ ಮಾಡ್ತೀನಿ. ನಾನು ನಿನ್ನ ಹಕ್ಕುಗಳು ಯಾವ ಇಲ್ಲ ಗಾಂಧೀಜಿಯವರೇ, ನನ್ನ ಹಕ್ಕುಗಳು ನನಗೆ ಬೇಕು. 197 ಹಕ್ಕದಾಗ ನೀ 149 ಕೊಡು ಅಂತ ನಾನು ಬೇಡ್ತಾ ಇದ್ದೀನಿ, 71 ನೀವು ಕೊಡ್ತಾ ಇದ್ದೀನಿ, ನಾನು ಒಪ್ಪಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಇವತ್ತು ಇಷ್ಟೆಲ್ಲ ಹಕ್ಕುಗಳು ತಗೊಂಡಿರಲ್ಲ, ಪ್ರತಿಯೊಂದು ಹಕ್ಕುಗಳು ರೋಡ್ ಹಿಡ್ಕೊಂಡು ಪ್ರತಿಯೊಂದು ಫಂಡಮೆಂಟಲ್ ರೈಟ್ 12-35 ಏನ್ ಬರ್ತಲ್ಲ ಅಷ್ಟು ಹಕ್ಕುಗಳು ಹೇಳ್ತಾರೆ. ನಿಮ್ಗೆ 1-2 ಹಕ್ಕುಗಳು ಹೇಳ್ತಾ ಇಲ್ಲ, ಅಷ್ಟು ಹಕ್ಕುಗಳು ಪಾರ್ಲಿಯಲ್ಲಿ ನಿಂತ್ಕೊಂಡು. ಆ ಸಂದರ್ಭದಾಗ ಎಷ್ಟು ಬಾಬಾ ಸಾಹೇಬ್ 39 ವಯಸ್ಸು ನೋಡಿ, ಹೆಂಗ ತಿಲ್ಲಿ ಏಸದು 39 ಹೆಂಗ ಏಸದು. ಅದು ಇಂಗ್ಲೆಂಡ್ ನಲ್ಲಿ ಗರ್ಜನೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬರಿಗೆ ಜೇಮ್ಸ್. ಹಂಗಾಗಿ ಸಮಯ ಆಗಿದೆ, ತಮಗೂ ಹೊಸವಾಗಿದೆ. ಯಾಕೆ ಬಾಬಾ ಸಾಹೇಬರು ಮಾತಾಡ್ಬೇಕಾದ್ರೆ ಈ ಒಂದು ವೇದಿಕೆ ಸಾಕಾಗಲ್ಲ ಅವ್ರದ್ದು. ಯಾಕಂದ್ರೆ ಅವ್ರದ್ದು 32 ಡಿಗ್ರಿ ಇದೆ, ಅವ್ರದ್ದು 64 ವಿಷಯಗಳಿದೆ, 9 ಭಾಷೆಗಳಿದೆ. ಒಂದೊಂದು ವಿಷಯಗಳ ಮೇಲೆ ಅವರು ಸಂಶೋಧನೆ ಮಾಡಿದ್ದಾರೆ ಹೇಳಿ. ಆರ್ಥಿಕ ಮೇಲೆ 29 ಮಾಡಿದ್ದಾರೆ, ಇತಿಹಾಸ ಮೇಲೆ 11 ಮಾಡಿದ್ದಾರೆ.
ಇನ್ನೊಂದು ಕೆಲವು ವಿಷಯಗಳು 4 ಮಾಡಿದ್ದಾರೆ, 3 ಮಾಡಿದ್ದಾರೆ, ಒಂದು ವೇದಿಕೆ ಹಚ್ಕೋಕ್ ಆಗಲ್ಲೇ ನಮ್ಗ. ಸೊ ಹಂಗಾಗಿ ಎಷ್ಟು ವಿಷಯ ಸಿಗುತ್ತಲ್ಲ ಅಷ್ಟೆಲ್ಲ ಪರಿವರ್ತನೆ ಆಗಿ ನೀವು ಬೇರೆದು ಏನೇ ಬೇಡ. ಶಿಕ್ಷಣ, ಸಂಘಟನೆ, ಹೋರಾಟ ನೋಡಿ, ಪದ್ಮಶೀಲ, ಕರುಣೆ. ಮತ್ತೆ ಪಕ್ಕದಲ್ಲಿ ನಾವು ಬಸವಣ್ಣವ್ರು ಕೂತಾರೆ, ನೋಡೋರು ಹೇಳ್ತಾರೆ, ಕೊಲ್ಲಬೇಡ, ವಿಷಯ ನುಡಿಯಲು ಬೇಡ, ಮುನೆ ಬೇಡ, ಅನ್ಯರಿಗೆ ಅಸಹ್ಯ ಪಡುವ, ತನ್ನ ಬನ್ನಿಸಿದ್ರೆ ಅಳಿಯಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಕೂಡ ಲಕ್ಷಣ ಬೇಡ. ಈಗೋತಿ ನಡೆದು ನೀವು ಯಾವುದೇ ಸುಳ್ಳು ಮಾಡಬಾರ್ದು, ಮೋಸ ಮಾಡಬಾರ್ದು. ನೋಡಿ, ಮೋಸ ಮಾಡಬಾರ್ದು. ಅದಕ್ಕೆ 1935 ಏನ್ ಹೇಳ್ತಾರ, ಅವ್ರಿಗೆ ನನಗೆ ಈ ಸಮಾಜದಾಗ ನನಗೆ ನ್ಯಾಯ ಸಿಕ್ಕಿಲ್ಲ, ನಾನು ನಿನ್ನ ತಾಯಿನಾಡಲ್ಲ ಅಂತ ಹೆಂಗ್ ಒಪ್ಕೊಳ್ಳಿ ಅಂತ ಹೇಳ್ತಾರ. ಅದಕ್ಕಾಗಿ ನನ್ನ ತಾಯಿನಾಡು ಒಪ್ಕೊಂಬಲ್ಲ, ನಾನು ಬೌದ್ಧ ಧರ್ಮಕ್ಕೆ ಹೋಯ್ತಾರ ಅಂತ ಹೇಳ್ತಾರ ಅವ್ರು. 1950 ಅಕ್ಟೋಬರ್ 14 ಸ್ವೀಕಾರ ಮಾಡ್ತಾರ. ಅಲ್ಲಿವರೆಗೆ ಇಲ್ಲಿವರೆಗೆ ತಗ ನಾವೇನ್ ಮಾಡ್ತಾ ಇದ್ದೀವಿ? ಕೊನೆ ಹಂತಕ್ಕೆ ಬರ್ತೀನಿ ನಾನು ಈಗ ಅಷ್ಟೇ. ನಾವೇನ್ ಮಾಡ್ತಾ ಇದ್ದೇವೆ ನಾವು? ಒಬ್ಬರು ಮನೆಗಿಂದ ಒಬ್ರು ಫೋಟೋ ತಿಟ್ಕೋತೇವೆ ನಾವು. ಬುದ್ಧ, ಬಸವ, ಅಂಬೇಡ್ಕರ. ನೋಡಿ, ನಮಗೆ ಎಷ್ಟು ಆರ್ಥಿಕ ಸಂಕಷ್ಟ ಇದೆ ಅಂದ್ರೆ, ನಿಮ್ಮ ಮನೆಗೆ ಎಷ್ಟು ವರ್ಷ ಫೋಟೋ ಇರ್ತಾವಲ್ಲ ಅಲ್ಲಿ ಬರ್ತಾಗ ನಿಮ್ಗೆ ಆರ್ಥಿಕ ಸಂಕಷ್ಟ ಇದೆ, ನಾವು ಬರೆದು ಕೊಡ್ತೀನಿ ನಿಮ್ಗೆ. ನಾವು ಎಲ್ಲಿವರೆಗೆ ನಿಮ್ಮ ಮನೆವರೆಗೆ ಫೋಟೋ ತೆಗೆದು ನೀವು ಹೊರಗಡೆ ಹಾಕಲ್ರೋ ಅಲ್ಲಿವರೆಗೆ ತಗ ನಿಮ್ಗೆ ಆರ್ಥಿಕ ಸಂಕಷ್ಟದಾಗ ಇರ್ತೀವಿ ನೀವು. ಕಾರಣ ಯಾಕಂತ ಕೊಡ್ತೀನಿ ನಿಮಗೆ. ವಾಟ್ ಇಸ್ ರೀಸನ್? ಯಾಕಂತ ಕೇಳ್ತಾರೆ ಪ್ರಶ್ನೆಗಳು. ವಾಟ್ ರೀಸನ್ ನಿಮ್ಗೆ ಯಾಕಂದ್ರೆ ಅದರಿಂದ ಸಾವಿರಾರು ಕಾರ್ಯಕ್ರಮಗಳಿದೆ. ಯಾಕಂದ್ರೆ ಅಲ್ಲೂ ಬ್ರಾಹ್ಮಣರು, ಅದಕ್ಕಾಗಿ ಇವ್ರ ಮೇಲ್ ಬರಬಾರ್ದು, ಇವ್ರು ಬೆಳಿಬಾರ್ದು, ಇವ್ರು ಇಲ್ಲೇ ಕೂಡ್ಬೇಕಪ್ಪ ಅಂದ್ರೆ ಇಷ್ಟು ಕಾರ್ಯಕ್ರಮ ಮಾಡ್ಬೇಕು ಅವ್ರು. ಅಷ್ಟು ಕಾರ್ಯಕ್ರಮ ಒಂದೊಂದ್ಕಾದ್ರೆ 100 ಅಂದ್ರೆ 1 ಲಕ್ಷ ಬೇಕು ನಮ್ಗೆ ವರ್ಷಕ್ಕೆ ಕಾರ್ಯಕ್ರಮ. 1 ಲಕ್ಷದಾಗ ನೀವು ಸಾಹೇಬ್ರು ಹೇಳಿದ್ರೆ ಕೆಲವು ಟೀಮ್ ಚೇಂಜ್ ಆಗಿಲ್ಲಲ್ಲ. 1 ಲಕ್ಷದಾಗ ನೀವು ಟೀಮ್ ಚೇಂಜ್ ಮಾಡೋದು ಬೇಡ. ನಮ್ಗ ನಿಮ್ಮ ಮಕ್ಕಳು ಇದಾರಲ್ಲ ಅವ್ರಿಗೆ ಶಿಕ್ಷಣ ಕೊಡಿಸಿ. ಆ 1 ಲಕ್ಷದಾಗ ಒಳ್ಳೆ ಗ್ಲೋಬಲ್ ಸ್ಕೂಲ್ದಾಗ ನಿಮ್ಗೆ ಸೀಟ್ ಸಿಗುತ್ತದೆ. ಶಿಕ್ಷಣ, ಸಂಘಟನೆ, ಹೋರಾಟ ಕಡೆ ಬರ್ಬೇಕು ನಾವು. ಮೊದಲು ಶಿಕ್ಷಣ ಎಲ್ಲಿವರೆಗೆ ನಮ್ಗೆ ಸಿಗಲ್ಲ ಅಲ್ಲಿವರೆಗೆ ನಾವು ಪರಿವರ್ತನೆ ಆಗಲ್ಲ, ಸಮಾಜಕ್ಕೆ ಪರಿವರ್ತನೆ ಮಾಡೋಕ್ಕಾಗಲ್ಲ. ಆರ್ಟಿಕಲ್ 38 ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಅದು ಎಲ್ಲಿ ಉಳಿತಪ್ಪ ಅಂದ್ರೆ ಉನ್ನತ ವರ್ಗದವರಲ್ಲಿ, ಉನ್ನತ ಅಧಿಕಾರಿಗಳ ಬಳಿ ಆ 38 ಹಾಗೆ ಉಳಿಯುತ್ತೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನಮಗೆ ಕೊಡ್ಸಕ್ಕಾಗಲ್ಲ, ನಿಮ್ಗೆ ಬೇಡಕ್ಕೂ ಆಗಲ್ಲ. ಸೊ ಹಾಗಾಗಿ ಇಲ್ಲಿವರೆಗೆ ಸುದೀರ್ಘ ಕೂತಿನ ಸಲುವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಾಷ್ಟಾಂಗ ಜೈವಂ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಂತ ವಿರಾಮ ಹೇಳುತ್ತಾ ಅಂತ ಹೇಳಿ ಧನ್ಯವಾದಗಳು ತಮಗೆ ಮತ್ತೊಮ್ಮೆ. ಇವತ್ತು ನಾವು ಎಲ್ಲರೂ ಇಷ್ಟು ಜನ ಎಷ್ಟು ನಿರ್ಭಯವಾಗಿ, ಎಷ್ಟು ಸ್ವತಂತ್ರವಾಗಿ ಸೇರಿದೀವಿ ಅನ್ನುವಂತ ವಿಷಯಗಳನ್ನ ತಿಳಿಸ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬೀದರ್ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧ್ಯಕ್ಷರು, ಸರ್ಕಾರಿ 15,000 ಸರ್ಕಾರಿ ನೌಕರರ ಕಣ್ಮಣಿಗಳು ಆಗಿರುವಂತಹ ಬೀದರ್ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೂ ಜೈ ಭೀಮ್. ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ಇವತ್ತ ಇಡೀ ವಿಶ್ವವನ್ನೇ ಮೆಚ್ಚುವಂತಹ, ಇಡೀ ವಿಶ್ವವನ್ನೇ ಕೊಂಡಾಡುವಂತಹ ಮಹಾನ್ ವ್ಯಕ್ತಿಯ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಲ್ಲ, ನಿಜಕ್ಕೂ ನಾನು ಧನ್ಯ ಆಗಿದ್ದೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ತುಂಬಾ ಖುಷಿ ಆಗ್ತದೆ. ಯಾರ ನಾವು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದೀವಿಪ್ಪ ಇವತ್ತಂತಂದ್ರೆ ತುಂಬಾ ಅದ್ಭುತವಾಗಿರುವಂತಹ ವ್ಯಕ್ತಿ, ಇಡೀ ವಿಶ್ವವನ್ನೇ ತನ್ನಡೆಗೆ ನೋಡಲು ಶಕ್ತಿಯನ್ನ ಹುಟ್ಟಿ ಹಾಕಿರುವಂತಹ ವ್ಯಕ್ತಿ. ಇವತ್ತ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂದ್ರೆ ಯಾರು? ಬಾಬಾ ಸಾಹೇಬ್ ಅಂದ್ರೆ ಧ್ವನಿ ಇಲ್ಲದವರ ಧ್ವನಿ. ಬಾಬಾ ಸಾಹೇಬ್ ಅಂದ್ರೆ ಯಾರು? ಬಾಬಾ ಸಾಹೇಬ್ ಅಂದ್ರೆ ಸಂಘಟನೆ. ಬಾಬಾ ಸಾಹೇಬ್ ಅಂದ್ರೆ ಹೋರಾಟ. ಬಾಬಾ ಸಾಹೇಬ್ ಅಂದ್ರೆ ಕಿಚ್ಚು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಬದಲಾವಣೆ, ಸುಧಾರಣೆ ಅಂತ ಹೇಳಿನೇ ನಾವು ಭಾವಿಸಿದೀವಿ. ಅಂತಹ ಒಂದು ಮಹಾನ್ ಭಾವರ ಇವತ್ತ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿರುವುದು ತುಂಬಾ ಖುಷಿ, ತುಂಬಾ ಸಂತೋಷವಂತೇಳಿನೇ ನಾನು ಭಾವಿಸಿದೀವಿ. ನಿಜಕ್ಕೂ ಬಾಬಾ ಸಾಹೇಬರು ಎಂತ ಸ್ವಾಭಿಮಾನಿ ರೀ, ಎಷ್ಟು ಸ್ವಾಭಿಮಾನಿ. ಇವತ್ತು ನಿಜಕ್ಕೂ ಪ್ರತಿಯೊಬ್ಬರ ಮನೆಯಲ್ಲಿ ಏನಾದ್ರೂ ಯಾರಾದ್ರೂ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಪ್ಪ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಇದು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಹೌದು, ನಾನು ಅದನ್ನ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿರುವಂತ ಕೊಡುಗೆ, ಅವ್ರು ನೀಡಿರುವಂತ ಒಂದು, ಅವ್ರು ಮಾಡಿರುವಂತ ಹೋರಾಟದ ಒಂದು ಪ್ರತಿಫಲವನ್ನೇ ಇವತ್ತು ಈ ವೇದಿಕೆ ಮೇಲೆ ಆಸೀನರಾಗ್ತಾ ಇದೀವಿ. ಸೊ ನಿಜಕ್ಕೂ ಎಷ್ಟು ಸ್ವಾಭಿಮಾನಿಗಳ್ರಿ ಅವರು. ನಮಗಾಗಿ ಏನೆಲ್ಲ ಮಾಡಿಲ್ಲ ಹೇಳ್ರಿ. ಅವ್ರ ಹೋರಾಟ ಎಂತದು, ಅವ್ರು ನಮಗೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ, ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆನೂ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗ್ಯದ್ರಿ. ಎಷ್ಟು ಸ್ವಾಭಿಮಾನಿ ರೀ ಬಾಬಾ ಸಾಹೇಬ್ ಅಂದ್ರೆ. ಬಾಬಾ ಸಾಹೇಬ್ ಅಂದ್ರೆ ಒಂದು ಸ್ವಾಭಿಮಾನ. ಎಷ್ಟು ಸ್ವಾಭಿಮಾನ ಹೇಳ್ರಿ.
ಸುಮ್ಮನೆ ಒಂದು ಉದಾಹರಣೆನ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತದ, ಆದ್ರೂ ನಾವು ಎಲ್ಲೋ ಮರಿತಾ ಇದೀವಿ. ಇಂದಿನ ಯುವ ಜನಾಂಗವನ್ನ, ಇಂದಿನ ಮಕ್ಕಳಿಗೆ ನಾವು ಬಾಬಾ ಸಾಹೇಬರ ಆದರ್ಶ ವಿಚಾರ ತತ್ವಗಳನ್ನ, ಅವ್ರು ಮಾಡಿರುವಂತಹ ಹೋರಾಟವನ್ನ, ಅವರು ಅನುಭವಿಸಿರುವಂತಹ ನೋವುಗಳನ್ನ, ಅವಮಾನಗಳನ್ನ ನಾವು ನಮ್ಮ ಮಕ್ಕಳಿಗೆ ಹೇಳುವುದರಲ್ಲಿ ಎಲ್ಲೋ ವಿಫಲರಾಗ್ತಾ ಇದೀವಿ ಅನ್ನುವಂತಹ ನೋವು ಕೊರಗು ನನಗದ. ಯಾಕಪ್ಪ ಅಂತಂದ್ರೆ ಇವತ್ತು ಬಾಬಾ ಸಾಹೇಬರು ಯಾರಿಗಾಗಿ ಹೋರಾಟ ಮಾಡಿದ್ದಾರೆ, ಯಾತಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವ್ರು ಮಾಡಿರುವಂತಹ ಹೋರಾಟ ತ್ಯಾಗಕ್ಕೆ ನಾವು ಪ್ರತಿ ಉತ್ತರವಾಗಿ ಏನ್ ಅವ್ರು ಬಯಸಿದರೋ ಅದನ್ನ ನಾವು ಕೊಡ್ತಾ ಇದೀವಿ ಅನ್ನೋದನ್ನ ನಾವು ನೀವೆಲ್ಲರೂ ಏನ್ ಮಾಡ್ಬೇಕಾಗಿದೆ, ಆತ್ಮಾವಲೋಚನೆ ಮಾಡ್ಬೇಕಾಗಿದೆ. ಇವತ್ ಬರೀ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಅಲ್ರಿ. ಬಾಬಾ ಸಾಹೇಬ್ ಏನ್ ಹೇಳಿದಾರೆ ಹೇಳ್ರಿ, ನಾನು ನಿಮಗೆ ಎಲ್ಲಿ ಸಿಗ್ತೀನಿ ಅಂತಂದ್ರೆ ಎಲ್ಲಿ ಮೂರ್ತಿ ಗುಡಿ ಗುಂಡರಗಳಲ್ಲಿ ಸಿಗುವುದಿಲ್ಲ, ನಾ ಎಲ್ಲಿ ಸಿಗ್ತೀನಿ ನಿಮ್ಗಂದ್ರ ನೀವು ಓದುವಂತಹ ಪುಸ್ತಕದಲ್ಲಿ ಸಿಗ್ತೀನಿ, ನೀವು ಓದುವಂತಹ ಶಿಕ್ಷಣದಲ್ಲಿ ನಾನು ನಿಮ್ಗೆ ಕಾಣ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂತಹ ಪ್ರಶ್ನೆ ನಾವು ನೀವೆಲ್ಲರೂ ಮಾಡ್ಕೋಬೇಕಾಗ್ಯದ್ರಿ. ಸೊ ದಯವಿಟ್ಟು ಇವತ್ತ ಇಡೀ ವಿಶ್ವದಲ್ಲಿನೇ ರೀ ಅವ್ರ ಬಗ್ಗೆ ಏಟ್ ಹೇಳಿದ್ರು ಕಡಿಮೆನೆ, ಬಾಬಾ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂತಂದ್ರ ಅವ್ರಿಗೆ ಹೇಳ್ಬೇಕಾದ್ರ ಎಲ್ಲಾ ಗಣ್ಯರಿಗೆ ನನ್ನ ಕಡೆಯಿಂದ ಜೈ ಭೀಮ್. ಅಂತಾರಲ್ಲ ಕೀರ್ತಿ ಚಿಕ್ಕದಾದ ದೊಡ್ಡದು ಅಂತ, ಊರು ಚಿಕ್ಕದಾದ್ರೂ ನೀವು ಮೂರ್ತಿ ಇಟ್ಟು ದೊಡ್ಡದು ಮಾಡಿದ್ದೀರಿ, ಬಹಳ ಹೆಮ್ಮೆ ಅನ್ಸ್ಲತ್ತ ನಮಗೆ. ಇದಕ್ಕ ನಮ್ಮ ಭೀಮರ್ಮಿ ಸಂಘಟನೆ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ಇದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿ ಈ ರೀತಿ ಎಲ್ಲರ ಬಳಿ ಒಂದು ಮನದಲ್ಲಿ ಉಂಟಾಗಬೇಕು. ಇಲ್ಲಿ ಸುತ್ತಮುತ್ತ ಊರದಲ್ಲಿ ನಂಗೆ ಅನಿಸುತ್ತೆ ಇದು ಚಿಕ್ಕ ಊರು ಅಂತ ಹೇಳಿ. ಇಂಥ ಚಿಕ್ಕ ಊರದಾದ್ರೂ ಮೂರ್ತಿ ಎಷ್ಟು ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರ ಬೀದರ್ ಸಿಟಿಯಲ್ಲಿ ಎಷ್ಟು ದೊಡ್ಡದಲ್ಲ ಆ ರೀತಿ ಕಾಣ್ತಾ ಇದೆ. ಇದು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ರೀತಿ ಮೂರ್ತಿ ಆವರಣವನ್ನು ಅಲಂಕರಿಸಬೇಕಂತ ಹೇಳಿ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಊರಲ್ಲಿ ಸಹ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಂತು ಅಂದ್ರೆ ಊರಲ್ಲಿ ಅಲ್ಲ, ಪ್ರತಿಯೊಂದು ಮನೆ ಮೇಲೂ, ಮನೆ ಒಳಗಡೆನೂ, ಮನಸ್ಸಲ್ಲೂ ಪ್ರತಿಯೊಬ್ಬರ ಮನಸ್ಸು ಅಂಬೇಡ್ಕರ್ ವಾದಿ ಮನಸ್ಸಾಗಬೇಕು. ಅಂದೇ ನಮ್ಮ ದೇಶ ಸ್ವಚ್ಛ, ಸುರಕ್ಷಿತ. ಎಲ್ಲ ಒಂದು ಸಾಹೇಬರು, ಅಂಬೇಡ್ಕರ್ ಸಾಹೇಬರು ಬಿಫೋರ್ ಇಂಡಿಪೆಂಡೆನ್ಸ್ ಅವರೆಷ್ಟು ಕಷ್ಟಪಟ್ಟಿದ್ದಾರೆ, ಏನೇನು ನಮ್ಮ ಸಂಬಂಧ ಮಾಡಿದ್ದಾರೆ, ಅದು ಈ ಕಾಲದಲ್ಲಿ ಸ್ವಲ್ಪ ಸ್ವಲ್ಪ ತಿಳಿ ಆಗ್ತಾ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋದರೆ 100% ವಿಶ್ವದಲ್ಲೇ ಒಂದು ಅತಿ ಶ್ರೇಷ್ಠ ದೇಶ ಕಟ್ತೀವಿ ಅಂತಂತಂದು ಎರಡು ಮಾತು ಹೇಳಿ ನನಗೆ ಸ್ವಲ್ಪ ಗಂಟ್ಲು ನೋವಿದೆ, ಅದಕ್ಕೆ ರೆಡಿ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಈಶ್ವರಣ್ಣ ಮೇಲ್ದೊಡ್ಡಿಯವರು ಹಾಗೂ ಗಣಪತರಾವ್ ಮೇಲ್ದೊಡ್ಡಿಯವರು ಹಾಗೂ ಬಸಣ್ಣ ಮೇಲ್ದೊಡ್ಡಿಯವರು, ರೇವಣ್ಣ ಹೊಡ್ರಿ ಒಂದ್ಸರಿ ಎಲ್ಲರೂ